ವೇದಗಳನ್ನ ಖಂಡನೆ ಮಾಡಿರೋದು ನೇರವಾಗಿ ಕಾಣುತ್ತೆ. ಈಗ ಹಿಂದೆ ವೇದವಾದ ರಥಾರ್ಥ ನಾಣ್ಯದಸ್ತಿ ದಿವಾದಿನ ಅಂತಲ್ಲೇ ಶುರುವಾಯಿತು. ವೇದವನ್ನು ನಿಂದನೆ ಮಾಡಿ ಆ ವೇದದ ಒಂದು ಪ್ರಕ್ರಿಯೆ ನಮಗೆ ಈ ಯೋಗದಲ್ಲಿ ಸೂಕ್ತವಾದದ್ದಲ್ಲ. ಇಲ್ಲಿ ಸ್ಪಷ್ಟವಾಗಿ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ ಅಂತನ್ನೋದ್ರಲ್ಲಿ ವೇದ ಎಲ್ಲ ತ್ರೈಗುಣ್ಯ ವಿಷಯವಾದದ್ದು. ತ್ರೈಗುಣ್ಯ ಅಂದ್ರೆ ಏನು ಅಂತ ಹೇಳ, ತ್ರೈಗುಣ್ಯ ವಿಷಯವಾದದ್ದು. ನೀನು ಆ ತ್ರೈಗುಣ್ಯ ಕಂಡುಕೊಳ್ಳಿಲ್ಲ ವೇದವನ್ನು ಅಂತಲೇ ಇದರ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ ಅಂದ್ರೆ ವೇದವನ್ನು ನಿರಾಕರಣೆ ಮಾಡುವುದು. ಇಲ್ಲಿ ಭಗವದ್ಗೀತೆಯ ಪ್ರಸ್ಥಾನತ್ರಯ ಅಂತ ಕರೆದಾಗ ಅದು ವೇದದ ಒಂದು ಪರಂಪರೆಯನ್ನ ಅನುಮೋದಿಸಿದೆ ಅಂತ ಅನ್ನೋ ಅರ್ಥದಲ್ಲಿ ಉಪನಿಷತ್ತು ಗೀತೆ ಬ್ರಹ್ಮಸೂತ್ರ ಅಂತ ಹೇಳಿದ್ರು. ಇಲ್ಲಿ ಇವರು ವೇದವನ್ನು ನಿಂದನೆ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ವೇದ ಅಥವಾ ಶ್ರುತಿ ಅಂತ ಅನ್ನೋದಕ್ಕೆ ಅರ್ಥ ಏನು? ಇದು ಜಿಜ್ಞಾಸೆ, ಬರ್ತಕ್ಕಂಥ ಜಿಜ್ಞಾಸೆ. ತ್ರೈಗುಣ್ಯ ಅನ್ನೋ ಮಾತಿಗೆ ತ್ರಿಗುಣ ಸಂಬಂಧಿ ತ್ರೈಗುಣ್ಯ. ತ್ರಿಗುಣಗಳು ಅಂದ್ರೆ ಸತ್ವ ರಜಸ್ಸು ತಮಸ್ಸು ಮತ್ತು ತ್ರಿಗುಣಗಳ ಅಭಿವ್ಯಕ್ತಿ ರೂಪವಾದ ಜ್ಞಾನ ಕರ್ಮ. ಜ್ಞಾನ ಕರ್ಮ ಎರಡನ್ನೂ ಬಿಟ್ಟದ್ದು ತಮಸ್ಸು. ಸತ್ವ ರಜಸ್ಸು ತಮಸ್ಸು ಅನ್ನೋ ಮೂರು ಗುಣಗಳು. ಸತ್ವ ಅಂದ್ರೆ ಬೆಳಕು ಅಥವಾ ತಿಳುವಳಿಕೆ, ರಜಸ್ಸು ಅಂದ್ರೆ ಕೆಲಸ, ತಮಸ್ಸು ಅಂದ್ರೆ ಈ ತಿಳುವಳಿಕೆಯನ್ನು ಅಡ್ಡಿ ಮಾಡೋದು, ಕೆಲಸವನ್ನು ಅಡ್ಡಿ ಮಾಡೋದು. ಅಂದ್ರೇನು? ಮೌಢ್ಯ, ಅಲಸಿಕೆ, ಇದು ತಮಸ್ಸು. ರಾಗ, ಸತ್ವ ರಜಸ್ಸು ತಮಸ್ಸು ತ್ರಿಗುಣಗಳು. ಅಥವಾ ರಾಗದ್ವೇಷ ಮೋಹ. ಈ ಸಾಂಖ್ಯ ಪ್ರಕ್ರಿಯೆಯಲ್ಲಿ ಸತ್ವ ಅಂದ್ರೆ ರಾಗ, ಅಟ್ಯಾಚ್ಮೆಂಟ್ ಟು ಆಬ್ಜೆಕ್ಟ್ಸ್, ಅಟ್ಯಾಚ್ಮೆಂಟ್ ಟು ದಿ ಥಿಂಗ್ಸ್ ಔಟ್ಸೈಡ್. ದ್ವೇಷ ಅಂದ್ರೆ ಅವರ್ಷನ್, ಅದಕ್ಕೆ ಅನುಬಂಧಿಯಾಗಿ ಬರ್ತಕ್ಕಂಥ ಭಾವೋದ್ವೇಗಗಳು. ಮತ್ತು ಮೋಹ ಅಂದ್ರೆ ಕನ್ಫ್ಯೂಷನ್, ಅಂದ್ರೆ ಇನೆಬಿಲಿಟಿ ಟು ಆಕ್ಟ್, ಡಿಸಿನ್ಕ್ಲಿನೇಷನ್ ಟು ಆಕ್ಟ್, ಅದು ಮೋಹ. ರಾಗ ದ್ವೇಷ ಮೋಹ, ಇದು ಈ ಮೂರನ್ನ ಒಳಗೊಂಡಿರತಕ್ಕಂತಹ ಸಂಸಾರಕ್ಕೆ ಜನಕ್ಕೆ ಸಂಬಂಧಪಟ್ಟಿದ್ದು ವೇದ. ತ್ರೈಗುಣ್ಯ ವಿಷಯ ವೇದ. ತ್ರೈಗುಣ್ಯ ಅಂತ ಮಾತಿಗೆ ತ್ರಿಗುಣಗಳಿಂದ ಯಾವುದು ಕೂಡಿದೆಯೋ ಅಂಥ ಸಂಸಾರದಕ್ಕೆ ಸೇರಿದ ಜನರಿಗೆ ಇರತಕ್ಕದ್ದು ವೇದ. ನಿಸ್ತ್ರೈಗುಣ್ಯೋ ಭವ ಅರ್ಜುನ. ಬಟ್ ನೀನು ಈ ತ್ರಿಗುಣಗಳ ಗೋಜಿಗೆ ಹೋಗಬೇಡ. ಇಲ್ಲಿ ಸರಿ ಮುಂದಕ್ಕೆ ನಿರ್ದ್ವಂದ್ವ ನಿತ್ಯ ಸತ್ವಸ್ಥಃ ನಿರ್ಯೋಗಕ್ಷೇಮ, ಅದರದ್ದು ಒಂದು ಸ್ವಲ್ಪ ಇದಕ್ಕೆ ಅನುಬಂಧಿಯಾಗಿ ಮಾತುಗಳು. ಇಲ್ಲಿ ಏನನ್ನು ಹೇಳ್ತಾ ಇದ್ದಾರೆ? ವೇದಾಂತ ಅನ್ನೋ ಮಾತಿಗೆ ಅರ್ಥ ಏನು? ಇದು ವಿಚಾರಣೆ ಮಾಡಬೇಕಾಗುತ್ತೆ. ಈ ಭಗವದ್ಗೀತೆಯ ಗ್ರಂಥದಲ್ಲಿ ವೇದಕ್ಕೆ ಅನುಬಂಧಿಯಾಗಿ ಹೇಳ್ತಾ ಇದೆ ಅಂತ ಅನ್ನೋ ಮಾತೇನಿಲ್ಲ. ಶ್ರುತಿಗೆ ಇದು ಬದ್ಧವಾಗಿದೆ ಅಂತ ಅನ್ನೋ ಮಾತಿಲ್ಲ. ಇದು ದಿಸ್ ಗೋಸ್ ಬ್ಯಾಕ್ ಟು ದಿ ಮುಂಡಕೋಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ. ದ್ವೇ ವಿದ್ಯೆ ವೇದಿತವ್ಯೇ ಪರಾಜೈವಗ ಪರಾಚ ಬ್ರಹ್ಮವಿದೋ ಬಂದಿ. ಬ್ರಹ್ಮವಿತ್ತಂದ್ರೆ ಹೇಳ್ತಾರೆ, ದ್ವೇ ವಿದ್ಯೆ ವೇದಿತವ್ಯೇ, ಎರಡು ವಿದ್ಯೆಗಳನ್ನು ತಿಳ್ಕೊಳ್ಬೇಕಾದದ್ದು. ಅಪರಾಚ ಪರಾಚ, ಒಂದು ಇನ್ಫೀರಿಯರ್ ಕೆಳಗಿಂದು, ಇನ್ನೊಂದು ಮೇಲೆ. ಅಪರಾಚ ಇವ ಪರಾಚ. ಅಲ್ಲಿ ಶಂಕರಾಚಾರ್ಯರು ಏನು ಭಾಷ್ಯ ಮಾಡ್ತಾರೆ? ಈ ಪರಾಚ ಅಂದ್ರೆ ಬ್ರಹ್ಮ ವಿಷಯ, ಬ್ರಹ್ಮನನ್ನು ಕುರಿತು ಹೇಳತಕ್ಕದ್ದು ಪರ. ಯಾಕಂದ್ರೆ ಉಪನಿಷತ್ತರಲ್ಲೇ ಇದೆ, ಯದಕ್ಷರಮಧಿಗಮ್ಯತೆ ಪರ. ಪರ ಯದಕ್ಷರಮಧಿಗಮ್ಯತೆ, ಯಾವುದರಿಂದ ಅಕ್ಷರ ಅಥವಾ ಬ್ರಹ್ಮ ನಮಗೆ ತಿಳಿಯುತ್ತೆಯೋ ಇದು ಪರಾವಿದ್ಯೆ. ಅಪರಾಚ, ಅಪರ ಅನ್ನೋದಕ್ಕೆ ಉಪನಿಷತ್ನಲ್ಲಿ ಏನು ಹೇಳ್ತಾರೆ? ಋಗ್ವೇದೋ ಯಜುರ್ವೇದೋ ಸಾಮವೇದೋ ಧರ್ಮಣ. ಆ ವೇದಗಳು ವೇದಾಂಗಗಳು ಎಲ್ಲ ಅಪರಾವಿದ್ಯೆ, ಎಲ್ಲ ಇನ್ಫೀರಿಯರ್ ನಾಲೆಜ್. ಅಂದ್ರೆ ಎಂಟೈರ್ ಗ್ರೂಪ್ ಆಫ್ ವೇದಾಸ್ ಅವೆಲ್ಲ ಇನ್ಫೀರಿಯರ್ ನಾಲೆಜ್.
ವೇದಿಕೆ ವೇದಿತವ್ಯೇ ಅಂತನ್ನೋ ಮಾತಿನಲ್ಲಿ ಶಂಕರಾಚಾರ್ಯರು ಏನು ಹೇಳ್ತಾರೆ, ನಿರಾಕೃತ ಅಂದ್ರೆ ಇಲ್ಲಿ ಅಪರಾ ವಿದ್ಯಾ ನಿರಾಕರ್ತವ್ಯ, ಇಲ್ಲಿ ಅಪರಾ ವಿದ್ಯೆಯನ್ನು ನಿರಾಕರಿಸಬೇಕು ಅಂತಲೇ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನಿರಾಕೃತ್ಯ ಹಿ ಪೂರ್ವಪಕ್ಷಂ ಸಿದ್ಧಾಂತ ವಕ್ತವ್ಯ ಇತಿ ನ್ಯಾಯಾತ್ ಅಂತಲ್ಲಿ ಆಚಾರ್ಯರ ಭಾಷ್ಯದ ಮಾತು. ಇವಾಗ ಪೂರ್ವಪಕ್ಷ ಅಂತ ಒಂದು ಇಡ್ತಾರೆ. ಪೂರ್ವಪಕ್ಷ ಅಂತ ಒಂದು ಇಡೋದ್ರ ಪ್ರಯೋಜನ ಏನು, ಅದರ ಉದ್ದೇಶ ಏನು? ಆ ಪೂರ್ವಪಕ್ಷವನ್ನು ನಿರಾಕರಣೆ ಮಾಡಬೇಕು, ಸಿದ್ಧಾಂತವನ್ನು ಹೇಳಬೇಕು. ಸಿದ್ಧಾಂತವನ್ನು ಹೇಳೋದಕ್ಕೆ ಇದೊಂದು ನೆವ ಮಾಡಿಕೊಂಡು ಇದನ್ನು ಖಂಡನೆ ಮಾಡಿ ಸಿದ್ಧಾಂತವನ್ನು ಇದು ನ್ಯಾಯ. ಈ ನ್ಯಾಯದಿಂದ ಇಲ್ಲಿ ಉಪದೇಶ ಹೇಗೆ ಬರ್ತಾ ಇದೆ, ದ್ವೇ ವಿದ್ಯೆ ವೇದಿತವ್ಯೇ ಪರಾಚ ಇವಾಗ ಪರಾಚ ಅಂತ ನವಾಗ ಅಪರಾ ವಿದ್ಯಾ ನಿರಾಕರ್ತವ್ಯ, ಪರಾವಿದ್ಯಾ ಉಪಾದೇಯ ಅಂತನೋ ಪರಾವಿದ್ಯೆಯನ್ನು ನಾವು ಹಿಡಿಕೊಳ್ಳಬೇಕು, ಅಪರಾವಿದ್ಯೆಯನ್ನು ಬಿಡಿ. ಅಂದ್ರೆ ಋಗ್ವೇದ ಯಜುರ್ವೇದ 4 ವೇದಗಳು ವೇದಾಂಗಗಳು ಇದನ್ನೆಲ್ಲ ಬಿಡ್ತಕ್ಕದ್ದು, ನಾವು ಸ್ವೀಕಾರ ಮಾಡತಕ್ಕದ್ದಲ್ಲ. ಇಲ್ಲಿ ಆ ಭಾಷ್ಯದಲ್ಲಿ ಸ್ವಲ್ಪ ಜಿಜ್ಞಾಸೆ ಮಾಡ್ತಾರೆ ಆಚಾರ್ಯರು. ಇಲ್ಲಿ 2 ಅಭಿಪ್ರಾಯಗಳು ಬರುತ್ತೆ. ಉಪನಿಷತ್ತುಗಳು ವೇದಾಂತ ಅಂತ ಕರೆದಾಗ ಸಾಮಾನ್ಯವಾದ ಅರ್ಥ ಏನು, ವೇದದ ಕೊನೆಯ ಭಾಗ, ವೇದ ಚರಮ ಭಾಗ ಅಂತ ಅಂದ್ರೆ ಕೊನೆ, ವೇದಾಂತ ಅಂದ್ರೆ ವೇದದ ಕೊನೆಯ ಭಾಗ ಅಂತ ಒಂದು ಅರ್ಥ. ಹಾಗೆ ಸಂಹಿತ ಬರುತ್ತೆ, ಅನಂತರದಲ್ಲಿ ಬ್ರಾಹ್ಮಣ ಬರುತ್ತೆ, ಅನಂತರದಲ್ಲಿ ಆರಣ್ಯಕ ಅಂತ ಬರುತ್ತೆ, ಆರಣ್ಯಕ ಆದ್ಮೇಲೆ ಉಪನಿಷತ್ತು ಅಂತ ಬರುತ್ತೆ. ವೇದವಾಂಗ್ಮಯದಲ್ಲಿ ಕಡೆಯ ಭಾಗ, ಆದ್ದರಿಂದ ವೇದಾಂತ ಅಂತ ಕರೆದರು. ವೇದಾನ ಅಂತಭಾಗ ಚರಮ ಭಾಗ ಇದು ಜ್ಞಾನ. ಹೀಗೆ ಅಥವಾ ಅಂತ ಅಂದ್ರೆ ನಿರ್ಣಯ ಅಂತನ್ನೋ ಅರ್ಥವನ್ನು ತಗೊಂಡ್ರೆ ವೇದದ ಇಂಪಾರ್ಟ್ ಎಲ್ಲಿ ಹೇಳುತ್ತೆ, ಉಪನಿಷತ್ತಿನಲ್ಲಿ ಹೇಳುತ್ತೆ. ನಿಮಗೆ ಸಂಹಿತೆಯಲ್ಲಾಗಲಿ ಬ್ರಾಹ್ಮಣಗಳಲ್ಲಿ ಆಗಲಿ ನಿಮಗೆ ಸಿಗತಕ್ಕದ್ದಲ್ಲ. ಅದು ವೇದದಲ್ಲೇ, ಉಪನಿಷತ್ತುಗಳಲ್ಲೇ ವೇದದ ತಾತ್ಪರ್ಯ ನಮಗೆ ತಿಳಿಯೋದು. ಇದು ವೇದಾಂತ ಅಂತ, ಇನ್ನು ಅಂತ ಅನ್ನೋದು ನಿರ್ಣಯ ಅಂತ. ಶಂಕರಾಚಾರ್ಯ ಹೆಸರಾರ್ಥ ಥರ್ಡ್ ವ್ಯೂ, ಎಲ್ಲಿ ವೇದ ಕೊನೆಗಾಣುತ್ತೋ ಅದು ಉಪನಿಷತ್ತು. ವೇದ ಡಸ್ ನಾಟ್ ಎನಿ ಲಾಂಗರ್ ಎಕ್ಸಿಸ್ಟ್. ಅದು ತತ್ರ ವೇದ ಅವೇದ ಅಂತ ಬರ್ತಾರೆ. ವೇದಗಳು ವೇದಗಳಲ್ಲ, ವೇದಗಳು ಶ್ರುತಿ ಅಲ್ಲ, ಅದು ಉಪನಿಷತ್ತು. ಹೀಗೆ ಆಚಾರ್ಯರು ಹೇಳಿದ ಮೇಲೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಾರೆ. ಇಲ್ಲಿ ನಾವು ಪರಾವಿದ್ಯಾ ಅಂತ ಅನ್ನೋದಕ್ಕೆ ಸುಮ್ಮನೆ ಪರಾವಿದ್ಯಾ ಅಂದ್ರೆ ಉಪನಿಷತ್ತು ಏನು ಹೇಳತ್ತೀಯೋ ಅದು, ಅಪರಾವಿದ್ಯಾ ಅಂದ್ರೆ ಋಗ್ವೇದಾದಿಗಳು ಏನು ಹೇಳತ್ತೀಯೋ ಅದು. ಋಗ್ವೇದಾದಿಗಳು ಕರ್ಮವನ್ನು ಹೇಳುತ್ತೆ, ಉಪನಿಷತ್ತುಗಳು ಜ್ಞಾನವನ್ನು ಹೇಳುತ್ತೆ. ವೇದದಲ್ಲಿ ಕರ್ಮ ಭಾಗ ಜ್ಞಾನ ಭಾಗ ಅಂತ, ಜ್ಞಾನಕಾಂಡ ಕರ್ಮಕಾಂಡ ಅಂತ 2 ಇದೆ. ಕರ್ಮಕಾಂಡಗಳನ್ನೆಲ್ಲ ಬಿಡಿ, ಜ್ಞಾನಕಾಂಡವನ್ನು ಇಟ್ಕೊಳ್ಳಿ ಅಂತ ಹೇಳೋದಕ್ಕಾಗಿ ದ್ವೇ ವಿದ್ಯೆ ವೇದಿತವ್ಯೇ ಪರಾಚ ಇವಾಗ ಪರಾಚ ಅಂತನ್ನೋದಕ್ಕೆ 2 ತಿಳ್ಕೊಳ್ಳಬೇಕು ಅಂತ ಅರ್ಥ ಅಲ್ಲ. ಒಂದರಿಂದ ಒಂದನ್ನು ಬೇರ್ಪಡಿಸಿ ತಿಳಿದುಕೊಳ್ಳಿ. ವೇವಿದ್ಯೆ ವೇದಿತವ್ಯೇ ದ್ವಿವಚನದಲ್ಲಿದೆ. ವೇದಿತವ್ಯೇ ಅಂತನ್ನೋ ದ್ವಿವಚನ, ಪರಾಚೈವ ಅಪರಾಜ ಅಂತ ಅನ್ನೋದ್ರಲ್ಲಿ ಏವ ಅಂತ ಮಾತಿದೆ. ಈ ಏವ ಅಂತ ಅನ್ನೋದಕ್ಕೆ ಆಚಾರ್ಯರು ಹೇಳ್ತಾರೆ, ಇಲ್ಲಿ ನ ಗ್ರಂಥಭೇದ ಕೇವಲ ವಸ್ತುಭೇದ ಇದು ಗ್ರಾಹ್ಯ. ವೇದಗಳೆಲ್ಲ ಒಂದು ಭಾಗ, ಉಪನಿಷತ್ತು ಮಾತ್ರ ಒಂದು ಭಾಗ ಅಂತ ಹೀಗೆ ನಾವು ವ್ಯತ್ಯಾಸವನ್ನು ತೋರಿಸ್ತಾ ಇಲ್ಲ. ಮತ್ತೇನು ವ್ಯತ್ಯಾಸ ತೋರಿಸ್ತಾ ಇದ್ದೀವಿ? ವ್ಯತ್ಯಾಸ ಏನು ಇದೆ? ಏನು ವ್ಯತ್ಯಾಸ ತೋರಿಸ್ತಾ ಇದ್ದೀರಿ ಅಂದ್ರೆ ಆಚಾರ್ಯರು ಮಾತಲ್ಲಿ ವೇದ ಇತಿ ಸಾಮಾನ್ಯತಃ ಶಬ್ದರಾಶಿ ಇತ್ಯರ್ಥ. ವೇದ ಅಂತನ್ನೋ ಮಾತು ಏನರ್ಥ? ಶಬ್ದರಾಶಿ ಅಂತ ಅರ್ಥ. ಕಲೆಕ್ಷನ್ ಆಫ್ ವರ್ಡ್ ಸೌಂಡ್ಸ್ ವಿಚ್ ಹ್ಯಾವ್ ಎ ಮೀನಿಂಗ್ ಆಫ್ ದೇರ್ ಓನ್. ಶಬ್ದ ಅಂತನೋ ಮಾತ್ರ ಅರ್ಥ ಸೇರಿಕೊಂಡು ಬರುತ್ತೆ. ಶಬ್ದಾರ್ಥವು ಸಹಿತವು. ಈ ವೇದ ಅಂತ ನಾವು ಏನ್ ಕರೀತಾ ಇದ್ದೀವಿ? ಈ ಋಗ್ವೇದ ಯಜುರ್ವೇದ ಸಾಮವೇದ ಅಂತನ್ನೋದು ಯಾವುದೋ ಕಾಲಕ್ಕೆ ಬಂದಿದ್ದು. ವೇದ ಏಕ ಏವ, ಒಂದೇ ವೇದ ಇರೋದು. ಆ ವೇದವನ್ನ ಋಷಯ ಸಾಕ್ಷಾತ್ಕೃತ ಧರ್ಮಾಣ ವೇದವನ್ನ ಒಂದೇ ಒಂದು ಅಂತ ಮಾಡಿದ್ರು. ಅಂದ್ರೆ ಎಲ್ಲ ಋಷಿ ಪ್ರೋಕ್ತವಾದದ್ದಾನೆ ವೇದ. ಈ ವೇದಗಳು ಯಾರು ಋಷಿಗಳು ಅಂದ್ರೆ ಯಾರು? ತಮ್ಮ
ವಸ್ತುವನ್ನ ತಾವು ಅನುಭವಕ್ಕೆ ತಂದುಕೊಂಡವರು ಸಾಕ್ಷಾತ್ಕೃತ ಧರ್ಮಾಣ ಋಷಯ. ಅಂದ್ರೆ ಏನು? ಪ್ರತ್ಯಕ್ಷವಾಗಿ ಎಲ್ಲ ವಸ್ತುಗಳನ್ನು ತಮ್ಮ ಅನುಭವಕ್ಕೆ ತಂದುಕೊಂಡವರು ಋಷಿಗಳು. ಅವರು ಋಷಿಗಳು ಮಾಡಿದ್ದು ವೇದ. ಆದರೆ ಇದರಲ್ಲಿ ದರ್ಶನ ವರ್ಣನ ಅಂತ ಎರಡಿದೆ. ಈ ದರ್ಶನ ವರ್ಣನ ಅಂತಿರುವಾಗ ಕೇವಲ ದರ್ಶನದಿಂದ ಪರಸಂಕ್ರಾಂತಿ ಅಂತ ಆಗೋಲ್ಲ. ಅದಕ್ಕೆ ಭಟ್ಟ ತೌತರದ್ದು ಹೇಳ್ತಾರಲ್ಲ, ನಿಮಗೆ ಗೊತ್ತಿರಬೇಕು. ಈಗ ಹೇಮಚಂದ್ರನ ಕಾವ್ಯಾನುಶಾಸನದಲ್ಲಿ ಒಂದು ಮಾತು ಬರುತ್ತೆ. ನಾನ್ ಋಷಿ ಕುರುತೆ ಕಾವ್ಯಂ ಋಷಿಶ್ಚಕಿಲ ದರ್ಶನ. ಕವಿಯ ಒಂದು ಅಂಶ ಇಲ್ಲದೆ ಇದ್ರೆ, ಋಷಿಯ ಒಂದು ಅಂಶ ಇಲ್ಲದೆ ಇದ್ರೆ ಅವನು ಕವಿ ಆಗಲ. ಋಷಿ ಕುರುತೆ ಕಾವ್ಯಂ, ಅವನು ಕಾವ್ಯವನ್ನು ಮಾಡ್ಲ. ಈ ಋಷಿ ಅಂದ್ರೆ ಏನು? ಋಷಿಶ್ಚಕಿಲ ದರ್ಶನ. ಆ ಋಷಿಗೆ ದರ್ಶನ ಇರಬೇಕು. ಋಷಿಜ್ಞಾನೇ ಅಂದ್ರೆ ಯಥಾರ್ಥವಾಗಿ ಎಲ್ಲವನ್ನೂ ತಿಳ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಇರಬೇಕು. ದರ್ಶನ ಅಂದ್ರೆ ಏನು? ಕ್ರಾಂತ ದರ್ಶಿತ್ವ. ಕಣ್ಣಿಗೆ ಕಾಣದ್ದನ್ನೂ ಅವನು ತಿಳ್ಕೊಳ್ಳುವಂತಹ ಶಕ್ತಿ ಇರಬೇಕು. ಕ್ರಾಂತ ಅಂದ್ರೆ ಬಿಯಾಂಡ್. ಈ ವಿಷನ್ ಶುಡ್ ಸ್ಟ್ರೆಚ್ ಬಿಯಾಂಡ್ ವಾಟ್ ವಿ ನಾರ್ಮಲಿ ಸಿ. ರವಿ ಕಾಣದೇ ಇದ್ದದ್ದನ್ನೂ ಕವಿ ಕಾಣಬೇಕು. ಇದು ಕ್ರಾಂತದರ್ಶಿತ್ವ. ಋಷಿಶ್ಚಕಿಲ ದರ್ಶನ. ಈ ಋಷಿಗೆ ಒಂದು ದರ್ಶನ ಅಂತ ಇರಬೇಕು. ದರ್ಶನೇ ಸ್ವಚ್ಛೇ ನಿತ್ಯೇ ಯಾದಿಕವೇರ್ಮುನೇ. ಯಾದಿಕವಿ ವಾಲ್ಮೀಕಿ ಇದ್ದಾನಲ್ಲ, ಇವನು ಋಷಿ, ಮೊದಲಿಗೆ ಋಷಿ. ಅವನಿಗೆ ದರ್ಶನ ಸ್ವಚ್ಛವಾಗಿತ್ತು ಮತ್ತು ನಿತ್ಯವಾಗಿತ್ತು. ಯಾವ ಕಾಲದಲ್ಲಿ ಹೊರಟೋಗುವಂತಹ ದರ್ಶನ ಅಲ್ಲ ಅದು. ದರ್ಶನೇ ಸ್ವಚ್ಛೇ ನಿತ್ಯೇಪಿ ಆದಿಕವೇ ಮುನೇ ನೋದಿತಾ ಕವಿತಾ ಲೋಕೆ ಯಾವಜ್ಜಾತನ ವರ್ಣನ. ಅವನು ಕವಿ ಆಗಲಿಲ್ಲ. ವಾಲ್ಮೀಕಿ ಕವಿ ಆದದ್ದು ಯಾವಾಗ? ಆ ಕ್ರೌಂಚ ಮಿಥುನ ಆದಾಗ, ಒಂದು ಪಕ್ಷಿಯನ್ನ ಬೇಡ ಹೊಡೆದು ಬೀಳಿಸಿದಾಗ, ಇನ್ನೊಂದು ಹಕ್ಕಿ ಯುವಾವ ಕರುಣಾಂಗಿರಂ ಅದು ಒಂದು ಹತ್ತಾಗ ಅದನ್ನು ಕೇಳಿ ಇವನ ಮನಸ್ಸಿನಲ್ಲಿ ಉದ್ವೇಗಗೊಂಡು ಅವನಿಗೆ ಎಂಥ ಕೆಟ್ಟ ಕೆಲಸ ಮಾಡ್ದ ಇವನು ಅಂತ ಹೇಳಿ ಅವನಿಗೆ ಶಾಪ ಕೊಟ್ಟನಲ್ಲ. ಆ ಶಾಪ ಕೊಟ್ಟಿದ್ದು ಛಂದೋಬದ್ಧವಾಗಿ ಹೊರಗೆ ಬಂತು. ಮಾನುಷಾದ ಪ್ರತಿಷ್ಠಾಂ ತ್ವಂ ಅಗಮಶಾಶ್ವತೀ ಸ್ತಮ ಯತ್ಕ್ರೌಂಚ ಮಿಥುನಾದೀಕಮವಧಿ ಕಾಮಮೋಹಿತಂ. ಇದು ತನಗೆ ಗೊತ್ತಿಲ್ಲದೆ ಇದ್ದಾಗೆ ಗದ್ಯದಲ್ಲೇ ಅವನು ಶಾಪ ಕೊಡಲಿಲ್ಲ. ಅವನು ಶಾಪ ಕೊಟ್ಟಿದ್ದು ಪದ್ಯದಲ್ಲೇ ಹೊರಗೆ ಬಂತು. ಶ್ಲೋಕತ್ವಮಾಪದ್ಯತ ಯಸ್ಯ ಶೋಕ. ಅವನ ಶೋಕ ಶ್ಲೋಕವಾಗಿ ಪರಿಣಮಿಸಿತು. ಇದನ್ನು ವರ್ಣನ ಅಂತ ಕರೀತಾರೆ ಭಟ್ಟತೋಪ. ಆಗ ಕವಿಯಾದ ಇವನು ಒಂದು ಸಾರ್ತಿ ಈಗ ಅವನ ಬಾಯಿಂದ ಬಂತಲ್ಲ, ಇದು ಪರಸಂಕ್ರಾಂತಿ. ತನ್ನ ದುಃಖವನ್ನು ಬೇರೆಯವರಿಗೆ ತೋರಿಸೋದಕ್ಕೆ ಒಂದು ದಾರಿಯಾಗಿ ಒಂದು ಶ್ಲೋಕ ಅಂತ ಹೊರಗೆ ಬಂತು. ಋಷಿಗಳಿಗೂ ಕೂಡ ಈ ಕವಿತ್ವ ಅಂತ ಇರಬೇಕು. ಆದ್ರಿಂದಲೇ ವೇದಗಳಲ್ಲಿ ಋಷಿಯನ್ನು ಹೇಳುವಾಗ ಕವಿರ್ಮನೀಷಿ ಪರಿಭೂ ಸ್ವಯಂಭೂ, ಅವನ ಕವಿ ಅಂತ ಹೇಳೋದು. ಈ ಕವಿ ಅಂತಂದ್ರೇನು? ಪರಸಂಕ್ರಾಂತಿ. ಬೇರೆಯವರಿಗೆ ತಾನು ಕಂಡದ್ದನ್ನು ತಿಳಿಸೋ ಸಾಮರ್ಥ್ಯ ಉಳ್ಳವನು ಋಷಿ. ಈ ಬೇರೆಯವರಿಗೆ ನೇರವಾದ ಅನುಭವ ಇಲ್ಲ. ಯಾಕೆಂದ್ರೆ ಅಸಾಕ್ಷಾತ್ಕೃತ ಧರ್ಮಾಭ್ಯ, ಯಾರಿಗೆ ನೇರವಾಗಿ ಕಾಣತಕ್ಕಂಥ ಸೌಲಭ್ಯ ಇಲ್ಲವೋ ಅವರಿಗೆ ಕವಿ ತಿಳಿಸ್ಕೊಡ್ಬೇಕು. ಋಷಿ ಆದವರು ತಿಳಿಸ್ಕೊಡ್ಬೇಕು. ಇದಕ್ಕಾಗಿ ಅವನು ಶಬ್ದವನ್ನು ಉಪಯೋಗಿಸ್ತಾನೆ. ವೇದ ಅಂದ್ರೆ ಇಂಥ ಶಬ್ದ ರಾಶಿ. ಅಂದ್ರೆ ಏನು? ದರ್ಶನ ಅದರ ಒಳಗಿದ್ದು, ವರ್ಣನ ಅಂದ್ರೆ ಛಂದಸ್ಸು ಅದು ಇದ್ದಾಗ ಅದು ಒಂದು ಋಕ್ ಅಂತ ಅನ್ನಿಸ್ಕೊಳ್ತು, ವೇದ ಮಂತ್ರ ಅಂತ ಅನ್ನಿಸ್ಕೊಳ್ತು. ಇದರಲ್ಲಿ ಬಿಲ್ಮಾ ಅಂತ ಒಂದು ಹೇಳ್ತಾರೆ. ಬಿಲ್ಮಾ ಅಂತಂದ್ರೆ ಒಂದು ಇಂಟ್ಯೂಷನಲ್ ಅಂಡರ್ಸ್ಟ್ಯಾಂಡಿಂಗ್. ಏನೋ ಗಾಯತ್ರಿ ಮಂತ್ರ ಇದೆ, ತತ್ಸವಿತರುವರೆ ಪ್ರಚೋದಯ. ಇಲ್ಲಿ ಸವಿತ್ರ ಸಂಬಂಧಿಯಾದದ್ದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಧ್ರೀ ಅಂತ ಅನ್ನೋದಕ್ಕೆ ಹೇಗೆ ಪ್ರಚೋದಕ ಅವನು? ಇದು ಬಿಲ್ಮಾ. ಬಿಲ್ಮಾ ಅಂತಂದ್ರೆ ಒಂದು ಮಿಸ್ಟಿಕ್ ನ್ಯೂಯಾನ್ಸ್. ಈ ಒಂದೊಂದು ಋಗ್ವೇದ ಮಂತ್ರದಲ್ಲಿಯೂ ಕೂಡ ಈ ಒಂದು ಬಿಲ್ಮಾ ಇದೆ ಅಂತ. ಬಿಲ್ಮಾ ಅಂತ ಅನ್ನೋ ಮಾತು ಇಟ್ಸ್ ಎ ಟೆಕ್ನಿಕಲ್ ಟರ್ಮ್. ಇದು ವ್ಯಾಕರಣದಲ್ಲಿ ಒಂದು ವಿಶೇಷಾರ್ಥವನ್ನು ಒಳಗೊಂಡಂತಹ ಒಂದು ವಾಕ್ಯ ಸಮುದಾಯಕ್ಕೆ ಬಿಲ್ಮಾ ಅಂತ ಕರೀತಾರೆ. ಈ ಒಂದೊಂದು ಮಂತ್ರದಲ್ಲಿಯೂ ಕೂಡ ಬಿಲ್ಮ ಇದೆ.
ಈ ಬಿಲ್ಮ ಅಭಿವ್ಯಕ್ತವಾಗುವುದು ಹೇಗೆ? ಋಷಿ, ಛಂದಸ್ಸು, ದೇವತ, ಈ ತ್ರಿಪುಟಿಯಿಂದ. ಆದ್ದರಿಂದಲೇ ಒಂದೊಂದು ಮಂತ್ರ ಹೇಳಬೇಕಾದರೂ ಕೂಡ ನಾವು ಆ ಋಷಿಯನ್ನೇ ಹೇಳಬೇಕು, ಆ ಛಂದಸ್ಸನ್ನೇ ಹೇಳಬೇಕು, ದೇವತೆಯನ್ನೇ ಹೇಳಬೇಕು. ಇವಾಗ ಗಾಯತ್ರಿಗೆ ಹೇಳ್ತೀವಲ್ಲ, ವಿಶ್ವಾಮಿತ್ರ ಋಷಿ, ಗಾಯತ್ರಿ ಛಂದ, ಸಬಿತಾ ದೇವತಾ, ಹೀಗೆ ಪ್ರತಿಯೊಂದು ವೇದ ಮಂತ್ರಕ್ಕೂ ಉಂಟು. ಹೀಗಾದಾಗ ಅದು ಶಬ್ದ ಅಂತ ಅನ್ನಿಸ್ಕೊಳ್ಳುತ್ತೆ. ವೇದ ಅಂದ್ರೆ ಏನು? ಶಬ್ದರಾಶಿ. ಆಚಾರ್ಯರು ಹೇಳ್ತಾರೆ, ವೇದಾನು ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಯಾರೋ ದಿವ್ಯಾಸ ವೇದ ಚತುರ ಅಂತ ಆಮೇಲೆ ಯಾರೋ ಮಾಡಿದ್ದು. ವೇದ ಅಂದ್ರೆ ನಮ್ಮಲ್ಲಿ ಒಂದೇ. ವೇದ ಅಂತ ಏಕವಚನದಲ್ಲೇ ಹೇಳೋದು ನಾವು. ವೇದ ಅಂತ ಬಹುವಚನದಲ್ಲಿ ಪ್ರಯೋಗವೇ ಇಲ್ಲ. ವೇದ ಅಂದ್ರೆ ಒಂದು. ವೇದ ಇತ್ಯೇಕಂ. ಈ ಸಾಕ್ಷಾತ್ಕೃತ ಧರ್ಮಾಣ ವೇದಮಿತ್ಯೇಕಂ. ಒಂದು ವೇದವನ್ನೇ ಹೇಳಿದರು. ಆದರೆ ಅವರಿಗೆ ಬೇರೆಯವರಿಗೆ ಕಮ್ಯುನಿಕೇಟ್ ಮಾಡುವಾಗ ನಾನಾ ಪ್ರಕಾರವಾಯಿತು. ಸೊ ದರ್ಶನ ಭಾಗದಲ್ಲಿ ವೇದ ಒಂದೇ, ಅದರ ವಿನಿಯೋಗದಲ್ಲಿ ನಾನಾರ್ಥವಾಯಿತು. ಋಗ್ವೇದ, ಯಜುರ್ವೇದ, ಸಾಮವೇದ. ಯಾಕೆ ಅಂತಂದ್ರೆ ಈ ಮಂತ್ರಗಳನ್ನ ವಿನಿಯೋಗ ಮಾಡಬೇಕಾದ್ರೆ ಯಜ್ಞಾರ್ಥಕ್ಕಾಗಿ ವೇದ ಇರೋದು ಅಂತಾದ್ರೆ, ಇವು ಹೋತೃ ಸಂಬಂಧಿ. ಹೋತ ಒಂದು ಯಜ್ಞದಲ್ಲಿ 4 ಜನ ಇರ್ತಾರೆ, 3 ಜನ ಅಂತೂ ಇದ್ದೇ ಇರಬೇಕು. 4ನೇವನು ಬ್ರಹ್ಮ ಅಂತೇಳಿ ಮಾಸ್ಟರ್ ಆಫ್ ಸೆರೆಮನಿ ದೂರ ಇರ್ತಾನೆ. ಇನ್ನು ಮಿಕ್ಕಾದವ್ರಲ್ಲೇ ಹೋದ ಅಂತ ಒಬ್ಬ ಇರ್ತಾನೆ, ಅಧ್ವರ್ಯು ಅಂತ ಒಬ್ಬ ಇರ್ತಾನೆ, ಉದ್ಗಾತ್ರು ಅಂತ ಇರ್ತಾನೆ. ಇವಾಗ ಹೋದ ಅನ್ನೋ ಮಾತಿಗೆ ಅರ್ಥ ಆಹ್ವಾನಿ, ಇನ್ವೋಕಿಂಗ್ ಅಂತ. ಇದು ಯಜ್ಞದಲ್ಲಿ ಯಾವ ಯಾವ ದೇವತೆಗಳಿಗೆ ಎಡೆ ಇಡಬೇಕು, ಹವಿಸ್ಸನ್ನು ಕೊಡಬೇಕು, ಇವರನ್ನ ಕರೆಯತಕ್ಕವನ ಅವನು. ಇಂದ್ರ ಗಾಹಿ ಅಂತ ಇವನು ಋಗ್ವೇದದ ಮಂತ್ರಗಳನ್ನು ಹೇಳಿ ಆಯಾ ದೇವತೆಗಳನ್ನ ಕರೆಯಬೇಕಿವು. ಇಲ್ಲಿ ಬನ್ನಿ, ಇದನ್ನು ತಗೊಳ್ಳಿ. ಆದ್ರೆ ಇವ್ರಿಗೆ ಇನ್ನೇನು ಕ್ರಿಯೆ ಏನಿಲ್ಲ, ಸ್ವಲ್ಪ ಅಗ್ನಿ ಸ್ವಲ್ಪ ದೂರ ತಗೊಂಡಿರ್ತಾನೆ. ಆದ್ರೆ ಋಗ್ವೇದ ಅಂತ ನಾವು ಯಾರಿಗಾಯ್ತು? ಹೋತ್ರಾರ್ಥಂ. ಹೋತೃವಿಗಾಗಿ ಋಗ್ವೇದ ಅಂತ ಆಯಿತು. ಅಧ್ವರ್ಯು ಅಂತನ್ನೋನು ಅವನು ಅಗ್ನಿಯ ಹತ್ತಿರ ಕೂತ್ಕೊಂಡು ಹವಿಸ್ಸನ್ನ, ಚರುವನ್ನ, ಪುರೋಡಾಶವನ್ನ ಹಾಕ್ತಾ ಇರ್ತಾನೆ ಒಳಗೆ. ಇವು ನೇರವಾಗಿ ಕ್ರಿಯಾಕಾಂಡದವನು. ಇವನಿಗೆ ಯಜುರ್ವೇದ. ಯಜುರ್ವೇದ ಅಂತನವನು ಅಧ್ವರ್ಯುವಿಗೆ. ಮತ್ತು ಯಜ್ಞದ ಕೆಲವು ಭಾಗಗಳಲ್ಲಿ ಅದೇ ಋಗ್ವೇದ ಮಂತ್ರಗಳನ್ನ ಉದಾತ್ತ, ಉದಾತ್ತ, ಸ್ವರಿತ, ಕಂಪಿತ, ತೀಕ್ಷ್ಣ ಅಂತ ಹೇಳಿ 9 ಭಾಗಗಳಲ್ಲಿ ಅದನ್ನು ಹಾಡತಕ್ಕವನು ಅವನು ಉದ್ಗಾತೃ. ಧ್ವನಿಯನ್ನು ಹೆಚ್ಚಿಸಿ ಹಾಡತಕ್ಕವನು ಉದ್ಗಾ. ಸಾಮವೇದ ಅವನಿಗಾಯಿತು. ವೇದ ಒಂದೇ ಆದರೂ ಕೂಡ ಯಜ್ಞದಲ್ಲಿ ಇರೋ ಈ 3 ಜನ ಋತ್ವಿಕ್ಗಳ ಪ್ರಯೋಜನಕ್ಕಾಗಿ 3 ವೇದ ಅಂತ ಆಯಿತು. ವಾಸ್ತವವಾಗಿ ಋಗ್ವೇದ, ಯಜುರ್ವೇದ, ಸಾಮವೇದಗಳು ವಿನಿಯೋಗದಿಂದ ವೇದವೇ ವಿನಃ ವೇದ ಒಂದೇ. ಆಚಾರ್ಯರು ಇದನ್ನು ಹೇಳ್ತಾರೆ. ಅಲ್ಲಿ ವೇವಿದ್ಯೆ ಪರಾಜೈವ ಅಪರಾಚ ಅಂತನ್ನುವಾಗ ಇದನ್ನ ಅವರಿಗೆ ಹೇಳಿ, ವೇದ ಅಂತನ್ನೋದು ಶಬ್ದರಾಶಿ ಒಂದು ಅಂತ ನಮ್ಮವರು ಹೇಳಿದ್ದಾರೆ. ವೇದ ಉಪನಿಷತ್ತು ಬೇರೆ ಬೇರೆ ಅಂತ ಇಲ್ಲ ನಮ್ಮಲ್ಲಿ. ವೆರಿ ಪರ್ಟಿನೆಂಟ್ ಪಾಯಿಂಟ್ ದಟ್ ಹಿ ಮೇಕ್ಸ್. ಉಪನಿಷತ್ತು ಒಂದು ಶಬ್ದರಾಶಿ ಅಂತ ನೀವು ಬೇರೆ ಕನ್ಸಿಡರ್ ಮಾಡುವಾಗಿದ್ರೆ ವೇದದಿಂದ ಬೇರೆಯಾದದ್ದಲ್ಲ ಅದು. ಈ ಪ್ರಾಬ್ಲಮ್ ಎಲ್ಲಿ ಅಪರಾಜೈವ ಪರಾಚ ಅಂತ ಬಂತು. ಪರಾಜೈವ ಅಪರಾಚ ಅಂತ ಬಂದಾಗ ವೇದವನ್ನು ಬಿಟ್ಟು ಉಪನಿಷತ್ತನ್ನು ಹೇಳ್ತಾ ಇದ್ದಾರೆಯೋ? ಇಲ್ಲಿ ಅದೇ ಅರ್ಥವನ್ನು ಹೇಳ್ತಾರೆ. ಇಲ್ಲಿ ಕೇಶವ ಕಾಶ್ಮೀರಿ ಅಂತ ನಾವು ವ್ಯಾಖ್ಯಾನಕಾರರು ಇಲ್ಲಿ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಅದ್ರ ಏನು ಅರ್ಥ ಏನೋ? ನೀವು ವೇದವನ್ನು ಬಿಡು, ಉಪನಿಷತ್ತನ್ನು ಇಟ್ಕೋ ಅಂತನ್ನೋ ಅರ್ಥ ಅಂತ ಕೇಶವ ಕಾಶ್ಮೀರಿಗಳೇ ಹೇಳ್ತಾರೆ. ಇಲ್ಲಿ ಉಪನಿಷತ್ ಪರವಾಗಿರ್ತಕ್ಕಂಥ ಗೀತಾ ಅಂತಂದ್ರೆ ಗೀತಾಸು ಉಪನಿಷತ್ಸು ಅಂತ ಒಂದು ಕೋಲವನ್ನು ಸೇರಿಸಿದ್ದಾರೆ. ಗೀತಾ ಅಂದ್ರೆ ಉಪನಿಷತ್ತು. ಉಪನಿಷತ್ತುಗಳು ಆಂಟಿ ವೇದ. ನಮ್ಮ ಬೇರೆ ಉಪನಿಷತ್ತುಗಳಲ್ಲಿ ಬರುತ್ತಲ್ಲ, ತಂದ್ರಮ್ಯಮಾಣ ಪರ್ಯಂತಿ ಮೂಢ ಅಂಧೇನೈವ ನೀಯಮಾನ ಯಥಾಂಧ. ಹೀಗೆ ವೇದವನ್ನು ತಿರಸ್ಕಾರ ಮಾಡಿ ಉಪನಿಷತ್ತು ಬಂದಿರೋದು. ಕೇಶವ ಕಾಶ್ಮೀರಿಗಳು ಹಾಗೆ ಹೇಳ್ತಾರೆ. ಇಲ್ಲಿ ವೇದವನ್ನು ತಿರಸ್ಕಾರ ಮಾಡುವಂದ್ರೆ ಏನರ್ಥ? ಉಪನಿಷತ್ತನ್ನು ಹಿಡ್ಕೋ. ಶಂಕರಾಚಾರ್ಯರು ಒಪ್ಪಲ್ಲ. ವೇದಾಂತ ಅನ್ನೋ ಮಾತ್ರದಲ್ಲಿ ಉಪನಿಷತ್ತು ಸೇರಿತು. ಉಪನಿಷತ್ತನ್ನು ಪ್ರತ್ಯೇಕವಾಗಿ ಪರಿಗಣನೆ ಮಾಡಿಲ್ಲ. ಯಾಕೆಂದ್ರೆ ಉಪನಿಷತ್ತನ್ನು ಪ್ರತ್ಯೇಕವಾಗಿ ಶಬ್ದರಾಶಿ ಅಂತ ಕರೆದಿಲ್ಲ ನಾವು. ಉಪನಿಷತ್ತು ಕೂಡ ವೇದದಲ್ಲಿ ಸೇರಿರತಕ್ಕಂಥ ಒಂದು ಭಾಗ ಅಷ್ಟೇ.
ಅದೂ ಶಬ್ದರಾಶಿಯೇ, ಇದೂ ಶಬ್ದರಾಶಿ. ಆದರೆ ವಸ್ತುಭೇದದಿಂದ, ಅಂದ್ರೆ ಕೆಲವು ಭಾಗಗಳು ಕರ್ಮವನ್ನು ಹೇಳುತ್ತೆ, ಕೆಲವು ಭಾಗಗಳು ಬ್ರಹ್ಮ ಪ್ರತಿಪಾದಕ, ಇನ್ನು ಅಪರ ಅಂತ ಅಲ್ಲಿ ಏನ್ ಹೇಳ್ತಾರೆ ಶಂಕರಾಚಾರ್ಯರು, ಪರಾಚ ಇವ ಪರಾಚ ಅಂತನ್ನುವಾಗ, ಪರಾಚ ಅನ್ನೋವಾಗ ಬ್ರಹ್ಮ ವಿಷಯ, ಅಪರಾಚ ಅಂದ್ರೆ ಇನ್ಫೀರಿಯರ್ ಅಂದ್ರೆ ಏನ್ ಹೇಳ್ತೀರಿ, ಧರ್ಮ ಸಾಧನ ತತ್ಫಲ ವಿಷಯ. ನಾವು ಮಾಡೋ ಪುಣ್ಯ ಪಾಪಗಳು, ಈ ಪುಣ್ಯ ಪಾಪಗಳಿಗೆ ಸಾಧನವಾಗಿ ನಾವು ಮಾಡಬೇಕಾದಂತಹದ್ದು ಮತ್ತು ಪುಣ್ಯ ಪಾಪಗಳಿಗೆ ಫಲವಾಗಿ ಏನು ಬರುತ್ತೆ, ಇವೆಲ್ಲವನ್ನು ಹೇಳ್ತಕ್ಕದ್ದು ಅಪರಾಧ. ನೀವು ಅದಕ್ಕೆ ಋಗ್ವೇದ ಅಂತ ಬೇಕಾದ್ರೂ ಕರೀರಿ, ಯಜುರ್ವೇದ ಅಂತ ಬೇಕಾದ್ರೂ ಕರೀರಿ, ಅಥವಾ ಇದನ್ನ ಪರ ಅನ್ನೋ ಉಪನಿಷತ್ತು ಅಂತ ಕರೀರಿ. ಆಚಾರ್ಯ ನಾನು ಹಾಗೆ ಕರೆಯೋಲ್ಲ, ನಾವು ಹಾಗೆ ಕರೆಯೋಲ್ಲ, ಸಂಪ್ರದಾಯದಲ್ಲ ಆಗಿಲ್ಲ. ಒಂದೇ ವೇದದಲ್ಲಿ ಮುಖ್ಯಾರ್ಥ ವೃತ್ತಿಯಿಂದ ಅಲ್ಲಿ ಬ್ರಹ್ಮ ಪ್ರತಿಪಾದಕ, ಗೌಣಾರ್ಥ ವೃತ್ತಿಯಿಂದ ಅಂದ್ರೆ ಏನು ಸೆಕೆಂಡರಿ ಮೀನಿಂಗ್, ಧರ್ಮ ಸಾಧನ ತತ್ಫಲ ಆಗಬಹುದು. ಆದ್ರೆ ಮುಖ್ಯ ವೃತ್ತಿ ಬ್ರಹ್ಮನನ್ನೇ ಕುರಿತು ಹೇಳೋದು. ಆದ್ರಿಂದ ವೇದ ಎಲ್ಲವೂ ಕೂಡ ಬ್ರಹ್ಮ ಪ್ರತಿಪಾದಕವೇ. ಅದು ಬ್ರಹ್ಮ ಪ್ರತಿಪಾದಕ ಅಲ್ಲ ಅಂತ ನೀವು ತಿಳ್ಕೊಂಡ್ರೆ ಅದು ನಿರಾಕರ್ತವ್ಯ, ನಾವು ಅದನ್ನು ಸ್ವೀಕಾರ ಮಾಡಬಾರದು. ಇಲ್ಲಿ ತ್ರೈಗುಣ್ಯ ವಿಷಯ ವೇದ, ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂದ್ರೆ ಆಚಾರ್ಯರು ಕೊಡುವ ಅರ್ಥ. ಬೇಕಾದಷ್ಟಿದೆ ಅಂತ ಅವರೇ ಹೇಳ್ತಾರೆ. ಅಲ್ಲಿ ಉಪನಿಷತ್ತು, ಇವಾಗ ಗೋದಾರಣ್ಯಕೋಪನಿಷತ್ತಿನಲ್ಲಿ, ಛಾಂದೋಗ್ಯೋಪನಿಷತ್ತಲ್ಲಿ ಮೊದಲನೇ ಭಾಗ ಎಲ್ಲ ಕಂತೆ ಪುರಾಣ. ಅದು ಯಾರಿಗೆ ಉಪಯೋಗ, ಅದು ಕಂಡೇಬಾರದು. ಮತ್ತೆ ಉಪನಿಷತ್ತಿನಲ್ಲಿ ಅದು ಮೀಮಾಂಸಕರು ಚರ್ಚೆ ಮಾಡ್ತಾರೆ. ಅದನ್ನ ಬ್ರಹ್ಮಸಿದ್ಧಿಕ ಅವರು ಇವಾಗ ಉಪನಿಷತ್ ಪ್ರಾಮಾಣ್ಯ ಅಂದ್ರೆ ಹೇಗೆ ಪ್ರಮಾಣ, ಉಪನಿಷತ್ತಿನಲ್ಲಿ ಈ ಭಾಗಶಃ ಪ್ರಮಾಣ ಅಂತ ಹೇಳಬೇಕು. ಇಡೀ ಉಪನಿಷತ್ತು ಪ್ರಮಾಣ. ಅಪೌರುಷೇಯ ಅಂತಂದ್ರೆ ಇಡೀ ಉಪನಿಷತ್ತು ಅಪೌರುಷೇಯ. ಅಪೌರುಷೇಯ ಅಂತಂದ್ರೆ ಅಂದ್ರೆ ಏನೋ ನಾವು ಏನೂ ಚಿಂತನೆ ಮಾಡದೆ ಒಪ್ಕೊಳ್ಬೇಕದ್ದು. ಅಂದ್ರೆ ಪರಮ ಪ್ರಮಾಣ ಅದು ಚೋದನಾ ಲಕ್ಷಣೋರ್ಥ ಅಂತನ್ನೋದಕ್ಕೆ ಬದಲಾಗಿ ಜ್ಞಾಪಕ ಅಂತನ್ನೋ ಅರ್ಥವನ್ನೇ ಕರ್ಮಭಾಗಕ್ಕಾದರೆ ಚೋದನಾ ಲಕ್ಷಣೋರ್ಥೋ ಧರ್ಮ ಅಂತ ಹೇಳಿ ಹೇಳ್ತಾರೆ ಮೀಮಾಂಸಕರು. ಇವರು ಚೋದನಾ ಲಕ್ಷಣವನ್ನು ನಾವು ಹೇಳೋಲ್ಲ. ಏನಾದರೂ ಒಂದು ವಿಧಿವಾಕ್ಯ ಇದ್ರೆ ಜ್ಯೋತಿಷ್ಠೋ ಮೇನ ಯಜೇತ ಅಂತಿದ್ರೆ ಯಜ್ಞ ಮಾಡು ಅಂತ ಕರ್ಮಕಾಂಡ ಹೇಳ್ತಾರೆ. ಇದು ಪ್ರಚೋದನೆ ಮಾಡಬೇಕು. ಅಂದ್ರೆ ಪ್ರಚೋದನೆ ಅಂದ್ರೆ ಏನು, ಇಟ್ ಶುಡ್ ಪ್ರವೋಕ್, ಇಟ್ ಶುಡ್ ಪ್ರಾಂಪ್ಟ್ ಯು ಟು ಎಂಗೇಜ್ ಯುವರ್ ಸೆಲ್ಫ್ ಇನ್ ಎನ್ ಆಕ್ಷನ್. ಇದು ಚೋದನ. ಮೀಮಾಂಸಕರು ಹೇಳ್ತಾರೆ ವೇದ ಇರೋದು ಯಾತಕ್ಕೆ, ಅದು ಪ್ರಚೋದನೆ ಮಾಡೋದಕ್ಕೆ ನಮ್ಮನ್ನ. ವೇದ ಅಂತಂದ್ರೆ ನಮ್ಮನ್ನ ನಿಯೋಗದ, ನಮ್ಮನ್ನು ಒಂದು ಕಾರ್ಯದಲ್ಲಿ ತೊಡಗಿಸೋದಕ್ಕೆ ಇರೋದು ವೇದ. ಮೋಟಿವೇಟಿಂಗ್, ಪ್ರಾಂಪ್ಟಿಂಗ್, ಆಕ್ಟಿವೇಟಿಂಗ್. ಅದು ವೇದಾಂತಿಗಳು ಹೇಳ್ತಾರೆ ವೇದದ ಕೆಲಸ ಇದಲ್ಲ, ಜ್ಞಾಪಕ. ಇಟ್ ಶುಡ್ ರಿಮೈಂಡರ್ಸ್ ಆಫ್ ದ ಟ್ರೂತ್, ರಿಯಾಲಿಟಿಯಲ್ಲಿ ಇದ್ದದ್ದನ್ನ ತಿಳಿಸಿಕೊಡೋದು ವೇದದ ಕೆಲಸ ಅಂತ ಹೇಳ್ತಾರೆ. ಇದು ಪ್ರಮಾಣ. ಇವಾಗ ಉಪನಿಷತ್ತು ಜ್ಞಾಪಕ ಅಂತ ಒಪ್ಕೊಂಡ್ರೂ ಕೂಡ ಉಪನಿಷತ್ತಿನ ಎಲ್ಲವೂ ಪ್ರಮಾಣ ಅಂದ್ರೆ ಹೇಗೆ, ಇವಾಗ ಕಠೋಪನಿಷತ್ತಿನಲ್ಲಿ ಕುಶನ್ನ ವಾಜಸ್ರವಸಃ ಬರುತ್ತೆ. ಅದು ಏನು ಪ್ರಮಾಣ, ಅದು ಯಾವುದೋ ಒಂದು ಕಥೆಯ ವಾಜಸ್ರವಸ ಅಂತ ಒಬ್ಬ ಇದ್ದ, ತಸ್ಯ ನಚಿಕೇತ ನಾಮ ಪುತ್ರ ಸ. ಇದು ಯಾವ ಪ್ರಮಾಣ, ಉಪನಿಷತ್ತಿಗೂ ಇದು ಏನು ಸಂಬಂಧ ಏನು? ಉಪನಿಷತ್ತಿನಲ್ಲಿ ಕೂಡ ಪ್ರಮಾಣ ಅಲ್ಲದೆ ಇರುವಾಗ ಇದೆ. ಇದನ್ನು ಅಪೌರುಷೇಯ ಅಂತ ಅನ್ನೋಲ್ಲ. ಅಥವಾ ಅಲ್ಲಿ ಕೇಳೋಪನಿಷತ್ತಿನಲ್ಲಿ ದೇವತೆಗಳು ಹಸುರು ಯುದ್ಧ ಮಾಡಿದರು ಅಂತ ಒಂದು ಕಥೆ ಆಖ್ಯಾಯಿಕೆ ಬರ್ತದೆ. ಅದೆಂತ ಪ್ರಮಾಣ ಅದು? ಅಗ್ನಿ ಹೀಗಾಯ್ತು, ಇಂದ್ರನೇ ಹೋದ, ಮಘವ, ಅಬ್ರವಿ. ಇದು ಇಲ್ಲಿ ಪ್ರಮಾಣ ಭಾಗ ಯಾವುದು ಪ್ರಮಾಣ ಭಾಗ? ಅಲ್ಲಿ ಉಮಾ ಹೈಮವತಿ ಹೋವಾಚ ಅಲ್ಲಿ ಹೇಳಿದಾಗ ಬ್ರಹ್ಮವಾಯೇತ ದ್ವಿಜಯೇ ಮಹೀಯಧ್ವಂ, ಇಷ್ಟು ಮಾತ್ರ ಪ್ರಮಾಣ. ಉಳಿದ ಕಥೆಯೆಲ್ಲ ಅದು ಯು ಕ್ಯಾನ್ ಡಿಸ್ಪೆನ್ಸ್ ವಿತ್ ಇಟ್, ಅದು ಪ್ರಮಾಣ ಅಲ್ಲ. ಇದು ಹೀಗೆ ಉಪನಿಷತ್ತಿನಲ್ಲೂ ಕೂಡ ಪ್ರಮಾಣವಾದ ಭಾಗ ಸ್ವಲ್ಪ. ಇವಾಗ ಯಾಜ್ಞವಲ್ಕ್ಯ ಮೈತ್ರಿ ಕಥೆಯಲ್ಲಿ ಆತ್ಮಾವಾರೇ ವಿಜಿಜ್ಞಾಸಿತವ್ಯ, ಇದು ಮಾತ್ರ ಪ್ರಮಾಣ. ಅದಕ್ಕೆ ಮುಂದಿದ್ದೆಲ್ಲ ಪ್ರಮಾಣ ಅಂತ ನಾವು ಸ್ವೀಕಾರ ಮಾಡಬೇಕಾಗಿಲ್ಲ. ಸೊ ಉಪನಿಷತ್ತಿನಲ್ಲೂ ಈ ಪ್ರಾಬ್ಲಮ್ ಇದೆ. ಆದ್ರಿಂದ ಆಚಾರ್ಯರು ಈ ಮುಖ್ಯ ವೃತ್ತಿ ಗೌಣ ವೃತ್ತಿ ಅಂತನ್ನೋದನ್ನು ಹೇಳ್ತಾರೆ. ಇದನ್ನೇ ಮಧ್ವಾಚಾರ್ಯರು ಹೇಳಿದರು. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ,
ತ್ರಿಗುಣ ಸಂಬಂಧಿ ಸ್ವರ್ಗಾದಿತೋ ಇಲ್ಲಿ ಏನಿದೆ ತ್ರಿಗುಣಜನ್ಯಂ ಯತ್ ಸ್ವರ್ಗಾದಿತದ್ವಿಷಯಾ ಆಪಾತತಃ ಸ್ವರ್ಗಾದಿ ಫಲಕ ಕರ್ಮಾದಿ ಪ್ರತಿಪಾದಕ ಪ್ರತೀಯಂತೆ ವೇದಾಃ. ಹೇ ಅರ್ಜುನ, ತ್ವಂತು ನಿಸ್ತ್ರೈಗುಣ್ಯಃ ನಿಷ್ಕ್ರಾಂತಸ್ತ್ರೈಗುಣ್ಯಾತ್ ತ್ರಿಗುಣ ಸಂಬಂಧಿ ಸ್ವರ್ಗಾದಿತೋ ನಿಸ್ತ್ರೈಗುಣ್ಯಃ ತ್ರೈಗುಣ್ಯ ಬುದ್ಧಿತೋ ನಿರ್ಗತೋ ಭವ. ಆಪಾತತಃ ಪ್ರತೀತಾರ್ಥೇ ಭ್ರಾಂತಿಂ ಮಾಕಾರ್ಷಿ ಇತ್ಯರ್ಥ. ವೇದದಲ್ಲಿ ಆಪಾತತಃ ಅರ್ಥ, ಆಪಾತ ಅಂದ್ರೆ ಮೇಲೆ ತೋರೋದಕ್ಕೆ ಒಂದು ಅರ್ಥ ಇದೆ. ಅದರಿಂದ ನೀನು ಭ್ರಾಂತನಾಗಬೇಡ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಇಲ್ಲಿ ಅವರು ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ ಅಂತನ್ನೋದ್ರಲ್ಲಿ ವೇದವನ್ನೇ ನಿಂದನೆ ಮಾಡ್ತಾ ಇಲ್ಲ. ವೇದದಲ್ಲಿ ಆಪಾತತಃ ತೋರತಕ್ಕ ಒಂದು ಅರ್ಥ ಇದೆ. ಈ ಅರ್ಥದಲ್ಲಿ ಕೆಲವು ಸಾರಿ ವಿರೋಧಗಳು ಇರೋದು ಉಂಟು, ಅಥವಾ ಸಾಮಾನ್ಯ ವಿಶೇಷ ದ್ವಂದ್ವ ಇರೋದು ಉಂಟು. ಇದು ಆಪಾತದ ಇವಾಗ ಪ್ರೈಮಾ ಫೇಸಿ ಅಂಡ್ ಆ ಪ್ರೈಮಾ ಫೇಸಿ ಒಳಗೆ ಕೂಡ ಒಂದು ಅಪೇರೆಂಟ್. ಈ ಅಪೇರೆಂಟ್ ಅಲ್ಲಿ ಕೆಲವು ಈಗ ನೋಡಿ ಒಂದು ಜನರಲ್ ಪ್ರಿನ್ಸಿಪಲ್ ಒಂದು ಸಾಮಾನ್ಯ ಹಾಕ್ತಾರೆ. ಸರ್ವೋಭೂತ ನ ಹಿಂಸ್ಯಾತ್. ಯಾವ ಪ್ರಾಣಿಯನ್ನು ಹಿಂಸೆ ಮಾಡಬಾರದು ಅಂತ ಒಂದು ಜನರಲ್ ಪ್ರಿನ್ಸಿಪಲ್ ಋಗ್ವೇದದಲ್ಲಿ ಹೇಳಿದೆ. ಸರ್ವಾಭೂತ ನ ಹಿಂಸ್ಯಾ, ಯಾವ ಪ್ರಾಣಿಯನ್ನು ಹಿಂಸೆ ಮಾಡಬಾರದು ಅಂತ ವೇದದಲ್ಲಿ ಹೇಳಿ. ಮತ್ತೊಂದು ಸರ್ತಿ ಹೇಳ್ತಾರೆ, ಇನ್ನೊಂದು ಕಡೆ ಹೇಳ್ತಾರೆ ಅಗ್ನಿಶೋಮೀಯಂ ಪಶುಮಾಲಭೇತ. ಅಗ್ನಿಶೋಮೀಯ ಅಂತ ಯಜ್ಞದಲ್ಲಿ ಪಶುವನ್ನ ಬಲಿ ಕೊಡಬೇಕು ಅಂತ ಹೇಳ್ತಾರೆ. ಇದು ಯಾವುದನ್ನು ನಾವು ನಂಬಬೇಕು? ವೇದದಲ್ಲಿ ಹೀಗೆ ಯಾವ ಪ್ರಾಣಿಯನ್ನು ಹಿಂಸೆ ಮಾಡಬಾರದು ಅಂತ ಜನರಲ್ ಸಾಮಾನ್ಯ, ಇದೊಂದು ವಿಶೇಷ ಆಯಿತು. ಅಗ್ನಿಶೋಮೀಯ ಅಂತ ಯಜ್ಞದಲ್ಲಿ ಪಶುಮಾಲಭೇತ, ಪಶುವನ್ನು ಹಿಂಸೆ ಮಾಡತಕ್ಕದ್ದು. ನಾವು ಯಾವುದನ್ನ ನಂಬಬೇಕು ಅಂದ್ರೆ ಆಪಾತತಃ ಹೀಗೆ ವಿರುದ್ಧವಾಗಿರುವ ವಾಕ್ಯಗಳಿಗೆ ಸಂಕೇತಾರ್ಥವನ್ನು ನಾವು ನೋಡಬೇಕು ಅಂತನ್ನೋದು ನಿಯಮ. ಮೀಮಾಂಸದಲ್ಲಿ ಇವಾಗ ಕೆಲವು ಅರ್ಥವಾಗದೇ ಇರುವಂತಹ ವಿಷಯಗಳು ಇದರಲ್ಲಿ ಬರುತ್ತೆ. ಅವರ ದೇವತೆಗಳು ಪುರುಷನನ್ನೇ ಅಬದ್ಧರನ್ ಪುರುಷಂ ಪಶುಂ, ಇವನು ಪುರುಷನನ್ನೇ ಅವನ ಯೂಪಸ್ಥಾನಕ್ಕೆ ಕಟ್ಟಿ ಅವನನ್ನೇ ಒಂದು ಬಲಿ ಕೊಡೋದಕ್ಕೆ ಹೊರಟರು. ಅವನಿಗಾಗಿ ಮಾಡೋ ಯಜ್ಞದಲ್ಲಿ ಅವರನ್ನೇ ಬಲಿ ಕೊಡೋದೇನು? ಅಬದ್ಧರನ್ ಪುರುಷಂ ಪಶುಂ. ಇದು ಇಟ್ ಲ್ಯಾಕ್ಸ್ ದಿ ಕನ್ಸಿಸ್ಟೆನ್ಸಿ. ಮತ್ತೆ ಮುಂದೆ ಹೇಳ್ತಾರೆ ಯಜ್ಞೇನ ಯಜ್ಞಮಯಜಂತ ದೇವಾ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್. ಇವಾಗ ಯಜ್ಞ ಅಂತ ಅನ್ನೋದು ಕರ್ಮ, ಯಜ್ಞೇನ ಅಂತ ಅನ್ನೋದು ಅದರ ಸಾಧನ, ಅಯಜಂತ ಅಂತ ಅನ್ನೋದು ಕ್ರಿಯೆ. ಒಂದೇ ವಸ್ತು ಯಜ್ಞೇನ ಯಜ್ಞಂ ಅಯಜಂತ. ಇದು ಹೇಗೆ ಸಾಧ್ಯ? ಇದು ಇಟ್ಸ್ ಇಂಪಾಸಿಬಲ್. ಆನ್ ದಿ ಫೇಸ್ ಆಫ್ ಇಟ್ ಇಟ್ಸ್ ಇಂಪಾಸಿಬಲ್. ಸೊ ಮೀಮಾಂಸಕರು ಹೇಳ್ತಾರೆ, ಇಂಥ ಸಂದರ್ಭಗಳು ಬಂದಾಗ ಪುರುಷಂ ಅಭದ್ರನ್ ಪುರುಷಂ ಪಶುಂ ಅಂತಿರುವಾಗ, ಅಥವಾ ಅವನಿಂದ ಇದು ಬಂತು ಅದು ಬಂತು ಚಂದ್ರಮಸೋ ಇತ್ಯಾದಿಯಾಗಿ ಹೇಳುವಾಗ, ಯಜ್ಞೇನ ಯಜ್ಞಂ ಅಯಜಂತ ದೇವ ಅನ್ನುವಾಗ ಇಲ್ಲೆಲ್ಲ ನಾವು ಸಂಕೇತಾರ್ಥವನ್ನು ಹಿಡಿಯಬೇಕು, ಅಕ್ಷರಶಃ ಅರ್ಥವನ್ನು ಹಿಡಿಯಬಾರದು. ಇದು ವೇದದ ತಾತ್ಪರ್ಯವನ್ನು ಗ್ರಹಿಸುವ ರೀತಿ. ಇಲ್ಲಿ ಸಾಯಣ ಭಾಷೆಯಲ್ಲಿ, ವೆಂಕಟ ಮಾಧವ ಭಾಷೆಯಲ್ಲಿ ಈ ವಿಶೇಷ ಅರ್ಥವನ್ನು ಕುರಿತು ಹೇಳ್ತಾರೆ. ಬರೀ ವ್ಯಾಕರಣದಿಂದ ಯಜ್ಞೇನ ಯಜ್ಞಂ ಅಯಜಂತ ಅಂತ ಹೇಳಿ ಮುಗಿಸಲ್ಲ ಅವರು. ಇದಕ್ಕೆ ಸಂದರ್ಭ ಏನು, ಇದಕ್ಕೆ ತಾತ್ಪರ್ಯ ಏನು? ಇದು ಆಪಾತತಃ ಅಂತನ್ನುವ ಅರ್ಥ. ತಾತ್ಪರ್ಯ ತತ್ಪರವಾದ ಅರ್ಥ, ಅಂದರೆ ಆ ಶಬ್ದಕ್ಕೆ ನೇರವಾಗಿ ಸಂಬಂಧಪಡುವಂತಹ ಅರ್ಥ ತತ್ಪರ. ಅದನ್ನೇ ಹೇಳ್ತಕ್ಕದ್ದು ತಾತ್ಪರ್ಯ. ಈ ತಾತ್ಪರ್ಯವನ್ನು ಬಿಟ್ಟು ಆಪಾತತಃ ಅಕ್ಷರಾರ್ಥ ಇದನ್ನೇ ಹಿಡಿಯಬಾರದು
ಮೀಮಾಂಸಕರ ನ್ಯಾಯವನ್ನೇ ಹಿಡಿದು ಶಂಕರಾಚಾರ್ಯರು ಈ ಅರ್ಥವನ್ನು ಹೇಳಿದ್ರು. ವೇದದಲ್ಲಿ ಯಾವಾತಃ ಅರ್ಥ ನಮಗೆ ಬೇಕಾಗಿಲ್ಲ. ಅವರು ಮುಖ್ಯ ವೃತ್ತಿ ಗೌಣ ವೃತ್ತಿ ಅಂತ ಕರೆದರು. ವೇದ ಎಲ್ಲ ಒಂದೇ ಶಬ್ದರಾಶಿ. ನಾವು ಅದನ್ನು ಹೇಗೆ ತಾತ್ಪರ್ಯವನ್ನು ಮಾಡ್ತೀವಿ ಅಂತನ್ನೋದ್ರ ಮೇಲೆ ಅದೇ ಪರ ಆಗುತ್ತೆ, ಅದೇ ಅಪರ ಆಗುತ್ತೆ. ಒಂದೇ ವೇದ ಪರ ಅಂತ ಆಗುತ್ತೆ, ಅಪರ ಅಂತ ಆಗುತ್ತೆ. ಆ ಏವ ಅಂತನ್ನೋ ಮಾತ್ರ ಅದನ್ನೇ ಅವರು ಹೊರದು. ಏವ ಅಂದ್ರೆ ಅದು ಅವಧಾರಣ ಪ್ರತ್ಯಯ ಇದೆಯಲ್ಲ, ಪರಾಚೈವ ಪರಾಚ ಏ ವಿದ್ಯೆ ವೇದಿತವ್ಯ ಅಂತ ಹೇಳಿದ್ರು ಕೂಡ ಪರಾಚ ಏವ ಅಪರಾಚ ಅಂದ್ರೆ ಪರ ಏವ ಅಪರ ಅಂದ್ರೆ ಪರವೇ ಅಪರ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಹೌ ಯು ಲೊಕೇಟ್ ದಿ ಶೇಡ್ಸ್ ಆಫ್ ವೇದದ ಅರ್ಥ ಅಂತ ತಿಳ್ಕೊಳ್ಳಬಾರದು. ಯಜ್ಞವನ್ನು ಮಾಡುವಂತ ವೇದದಲ್ಲಿ ಹೇಳಿದ ಮಾತ್ರಕ್ಕೆ ಯಜ್ಞವನ್ನೇ ಮಾಡುವಂತ ಅರ್ಥ ಅಲ್ಲ. ಇದು ರಾಘವೇಂದ್ರ ಸ್ವಾಮಿಗಳು ಹೇಳಿದ ತ್ರಿಗುಣ ಸಂಬಂಧಿ ಸ್ವರ್ಗಾದಿತಃ ನಿಸ್ತ್ರೈಗುಣ್ಯ ತ್ರೈಗುಣ್ಯ ಬುದ್ಧಿತಃ ನಿರ್ಗತೋಭವ. ಈ ಬುದ್ಧಿಯನ್ನು ಮಾಡಬೇಡ. ಈ ರಾಗದ್ವೇಷಾದಿಗಳು ಅಥವಾ ಸಾತ್ವಿಕ ರಾಜಸ ತಾಮಸ ಇದಕ್ಕೆ ಹೊಂದಿಕೊಂಡಂತಹ ಬುದ್ಧಿಯನ್ನ ಬೆಳೆಸಬಾರದು. ನಿತ್ಯ ಪುಮರ್ಥ ಹೇತು ಭಗವತ್ ಸ್ವರೂಪ ವಿಷಯ ಇದು ಯಾವತ್ ತಾನಾಸ್ವಿತ್ಯ ಇತಿ ಶೇಷ. ಇಲ್ಲಿ ಶಂಕರಾಚಾರ್ಯರು ಹೇಳಿದ ಅರ್ಥವನ್ನೇ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಅಲ್ಲಿ ವೇದಾಂತ ಶಬ್ದರಾಶಿ ಒಂದು ಅಂತ ಹೇಳಿದ್ರಲ್ಲ, ಇಲ್ಲಿ ಗುರು ತ್ರೈಗುಣ್ಯ ವಿಷಯ ವೇದ ಅಂತ ಅನ್ನೋದು ಅದಕ್ಕೆ ವಾಕ್ಯಶೇಷ ಅಂತ ಇದೆ. ಒಂದು ಶ್ಲೋಕದಲ್ಲಿ ಹೇಳಬೇಕಾದ್ರೆ ಇಡೀ ವಾಕ್ಯವನ್ನ ಪೂರ್ತಿ ಹೇಳೋದು ಸಾಧ್ಯ ಇಲ್ಲ. ಯಾಕೆಂದ್ರೆ ಅಲ್ಲಿ ಛಂದಸ್ಸಿನ ಮಾತ್ರ ಗಣನೆಯ ಒಂದು ನಿರ್ಬಂಧ ಇದೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಒಂದು ಪಾದ ಆಗೋಯ್ತಲ್ಲಿ ಅನುಷ್ಠ ಛಂದಸ್ಸಿನಲ್ಲಿ ಒಂದು ಪಾದ ಆಗೋಯ್ತು. ಆಗೋದು ಮಾತ್ರಕ್ಕೆ ಅರ್ಥ ಇಷ್ಟೇ, ವಾಕ್ಯ ಶೇಷ ಅಂತ ಇರುತ್ತೆ. ಅಂದ್ರೆ ಇನ್ನು ಹೇಳದೆ ಬಿಟ್ಟದ್ದು, ಹೇಳಿರೋದು ಒಂದು ಭಾಗ, ಹೇಳದೆ ಬಿಟ್ಟದ್ದು ವಾಕ್ಯ ಭಾಗ. ಹೇಳದೆ ಬಿಟ್ಟದ್ದು ಏನು? ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ನಿತ್ಯ ಪುನರ್ಥ ಹೇತು ಭಗವತ್ ಸ್ವರೂಪ ವಿಷಯ ಇದು ಯಾವತ್ ವೇದಾ ತಾನ್ ಆಶ್ರಿತ್ಯ ಇದಿಸ್ತ್ರೈಗುಣ್ಯೋ ಭವ. ವೇದಗಳಲ್ಲಿ ನಿತ್ಯವಾದ ಭಗವತ್ ಸ್ವರೂಪವನ್ನು ಹೇಳೋ ಭಾಗ ಇದೆ, ಹೇಳೋ ಅಂಶ ಇದೆ. ತಾನಾಶ್ರಿತ್ಯ ಅದನ್ನ ಹಿಡಿದು ಈ ಯಜ್ಞ ಯಾಗಾದಿಗಳು ಕರ್ಮಗಳು ಇದನ್ನು ಮಾಡತಕ್ಕಂಥದ್ದನ್ನು ಬಿಡು. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆಂದ್ರೆ ನಮಗೆ ಬರೀ ಒಂದು ಪಾದ ನೋಡಿ ಇಲ್ಲಿರೋ ಅಕ್ಷರಗಳನ್ನ ಅಷ್ಟೇ ನಾವು ಅನುವಾದ ಮಾಡಿಕೊಂಡ್ರೆ ನಮಗೆ ಅರ್ಥ ಆಗಲ್ಲ. ಇಲ್ಲಿ ಹೇಳದೆ ಬಿಟ್ಟದ್ದೇನು? ಆಫನ್ ದಿ ಹರ್ಡ್ ಮೆಲೋಡೀಸ್ ಆರ್ ಸ್ವೀಟ್ ಬಟ್ ದೋಸ್ ಅನ್ಹರ್ಡ್ ಆರ್ ಸ್ವೀಟರ್ ಅಂತ ಹೇಳ್ತಾರಲ್ಲ, ಹಾಗೆ ವಾಟ್ ಈಸ್ ಅನ್ಸೆಡ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ವಾಟ್ ಈಸ್ ಸೆಡ್. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಇದೆ. ನೋಡಿದ ತಕ್ಷಣ ಇದು ವೇದದ ನಿಂದನೆ ಅಂತ ಕಾಣುತ್ತೆ. ವೇದವನ್ನು ನಿಂದನೆ ಮಾಡ್ತಾ ಇದ್ದಾನೆ ಕೃಷ್ಣ ಅಂತ ಕಾಣುತ್ತೆ. ಇಲ್ಲಿ ಆಚಾರ್ಯರು ತೋರಿಸ್ತಾರೆ ಅದು ಪೂರ್ತಿ ಅರ್ಥ ಹಾಗಲ್ಲ. ಅಲ್ಲಿ ನಿತ್ಯ ಸ್ವರೂಪ, ನಿತ್ಯ ಭಗವತ್ ಸ್ವರೂಪ ವಿಷಯ ಇತಿ ಯಾವತ್ ತಾನಾಶ್ರಿತ್ಯ. ವೇದಗಳು ಮುಖ್ಯವಾಗಿ ಅಂದ್ರೆ ಪ್ರಧಾನವಾಗಿ ನಿತ್ಯವಾದ ಬ್ರಹ್ಮಸ್ವರೂಪವನ್ನು ಹೇಳ್ತಕ್ಕಂಥವು. ಅದನ್ನ ಹಿಡಿದು ಈ ಯಜ್ಞಯಾಗಾದಿಗಳನ್ನು ಬಿಡು, ಇಂಥ ಭಾಗವನ್ನು ಬಿಡು. ತಾನಾಶ್ರಿತ್ಯ ಇತಿ ಶೇಷ. ಶೇಷ ಅಂದ್ರೆ ವಾಕ್ಯಶೇಷ. ಈಗ ವಾಕ್ಯಶೇಷ ಮಾಡಬೇಕು. ನಿರ್ದ್ವಂದ್ವ ನಿತ್ಯ ಸತ್ವಸ್ಥ ನಿರ್ಯೋಗಕ್ಷೇಮ ಆತ್ಮವಾನ್. ನಿರ್ದ್ವಂದ್ವ ನಿರ್ಗತ ದ್ವಂದ್ವ. ಈ ದ್ವಂದ್ವ ಅಂತನ್ನೋ ಮಾತನ್ನ ಒಂದು ವಿಶೇಷ ಅರ್ಥದಲ್ಲಿ ಉಪಯೋಗಿಸ್ತಾರೆ. ಸುಖ ದುಃಖ ಹೇ ದ್ವಂದ್ವ ಅಂತನ್ನೋ ಮಾತಿಗೆ ನ್ಯಾಯದಲ್ಲಿ ಅರ್ಥ ಏನು? ಸುಖ ದುಃಖ ಹೇತು ಸತ್ ಪ್ರತಿಪಕ್ಷೌ ದ್ವಂದ್ವ ಶಬ್ದವಾಚ್ಯೌ. ದ್ವಂದ್ವ ಅಂತನ್ನೋ ಮಾತಿನಿಂದ ಏನನ್ನು ಹೇಳ್ತಾ ಇದ್ದೀವಿ ನಾವು? ದ್ವಂದ್ವ ಶಬ್ದವಾಚ್. ದ್ವಂದ್ವ ಅಂದ್ರೆ ಎರಡು ಅಂತ ಅರ್ಥ, ಪೇರ್ ಅಂತ ಅರ್ಥ. ಇದು ದ್ವಂದ್ವ ಶಬ್ದವಾಚ್ಯವು. ಈ ಎರಡೂ
ಅಂತನ್ನೋದನ್ನ ಎರಡು ಸೇರಿರೋದು ಯಾವಾಗ ಹೇಳ್ತೀವಿ ಅಂದ್ರೆ, ಸುಖ ದುಃಖ ಹೇತು, ಮನುಷ್ಯನಿಗೆ ಬರತಕ್ಕಂತಹ ಸುಖ ದುಃಖ ಇದಕ್ಕೆ ಕಾರಣವಾಗಿ ಏನೇ ಇರುತ್ತೋ, ಮತ್ತು ಸತ್ ಪ್ರತಿಪಕ್ಷವು, ಸತ್ ಅಸತ್ ಅಂತಿದೆ. ಸತ್ ಅಂದ್ರೆ ಇರತಕ್ಕದ್ದು, ಅಸತ್ ಅಂದ್ರೆ ತೋರಿಕೊಳ್ಳತಕ್ಕದ್ದು. ಸತ್ ಪ್ರತಿಪಕ್ಷವು ಇರೋದು ಎಲ್ಲಿ ತೋರಿಕೊಳ್ಳುತ್ತೋ ಅದರಲ್ಲಿ ಸುಖ ದುಃಖಕ್ಕೆ ಕಾರಣವಾಗಿರೋದನ್ನು ನಾವು ದ್ವಂದ್ವ ಅಂತ ಕರೀತೀವಿ. ಶೀತ ಉಷ್ಣ, ಜಯ ಅಪಜಯ, ಲಾಭ ಹಾನಿ ಇತ್ಯಾದಿ ಇವೆಲ್ಲ ದ್ವಂದ್ವಗಳು. ಇದು ಸುಖ ದುಃಖ ಹೇತು, ಸತ್ಪ್ರತಿಪಕ್ಷವು, ದ್ವಂದ್ವ ಶಬ್ದವಾಚ್ಯವು. ನೀನು ಇಲ್ಲಿ ದ್ವಂದ್ವಗಳಿಂದ ದೂರನಾಗು, ನಿರ್ದ್ವಂದ್ವ. ಮುಂದೆ ನಿತ್ಯ ಸತ್ವಸ್ಥ ಅಂದ್ರೆ ಈ ದ್ವಂದ್ವಗಳು ರಾಗದ್ವೇಷವು ಅಂತ ಅರ್ಥ ಮಾಡಿ, ರಾಗದ್ವೇಷ ಇವೆರಡೂ ದ್ವಂದ್ವ. ನೀನು ಈ ರಾಗದ್ವೇಷಗಳನ್ನು ಬಿಡು. ಯಾಕೆಂದ್ರೆ ಈ ರಾಗದ್ವೇಷಗಳೇ ತ್ರೈಗುಣ್ಯ ವಿಷಯ. ಮೂರು ಗುಣಗಳಿಗೂ ಕೂಡ ಆಧಾರವಾಗಿರೋದು ರಾಗದ್ವೇಷಗಳು. ನಿರ್ದ್ವಂದ್ವ, ಈ ರಾಗದ್ವೇಷಗಳನ್ನು ಬಿಟ್ಟು ನಿತ್ಯ ಸತ್ವಸ್ಥ. ಸತ್ವ ಅಂದರೆ ಧೈರ್ಯ, ಬಲ. ನಿತ್ಯ ಸತ್ವಸ್ಥ, ನಿತ್ಯನ ಸದಾ ಸರ್ವದಾ. ಸತ್ವಸ್ಥ ಧೈರ್ಯದಲ್ಲಿ ಇದ್ದು, ಅಂದ್ರೆ ಈ ದ್ವಂದ್ವಗಳನ್ನು ಸಹನೆ ಮಾಡಿಕೊಂಡು, ಶೀತೋಷ್ಣ, ಸುಖ ದುಃಖ, ಜಯಾಪಜಯ, ಲಾಭ ಹಾನಿ ಇತ್ಯಾದಿಗಳನ್ನೆಲ್ಲ ಸಹನೆ ಮಾಡಿಕೊಂಡು ಧೈರ್ಯವಾಗಿದ್ದು, ನಿರ್ಯೋಗಕ್ಷೇಮ ಆತ್ಮವಾನ್. ಯೋಗಕ್ಷೇಮ ಅಂತನ್ನೋವಾಗಿದೆ. ಯೋಗ ಅಂತನ್ನೋದಕ್ಕೆ ಅಪ್ರಾಪ್ತ ಪ್ರಾಪಣಂ ಯೋಗ. ನಮಗಿನ್ನೂ ಬರದೇ ಇರೋದನ್ನ ಬರಮಾಡಿಕೊಳ್ಳೋದು ಯೋಗ. ಪ್ರಾಪ್ತಸ್ಯ ರಕ್ಷಣಂ ಕ್ಷೇಮ, ಇದ್ದದ್ದನ್ನು ಕಾಪಾಡಿಕೊಳ್ಳೋದು ಕ್ಷೇಮ. ಇದು ಯೋಗಕ್ಷೇಮ. ಇದರ ಯೋಚನೆಯನ್ನು ಬಿಟ್ಟು ನಿರ್ಯೋಗಕ್ಷೇಮ ಆತ್ಮವಾನ್ ಭವ, ಆತ್ಮನಿಂದ ಕೂಡಿ ಇರು. ಇದು ಸಾಮಾನ್ಯವಾಗಿ ಅರ್ಥ ಮಾಡೋ ರೀತಿ. ಆದರೆ ಆ ತ್ರೈಗುಣ್ಯ ಅಂತ ಹೊರಟಿದ್ದಾರೆ. ತ್ರೈಗುಣ್ಯ ಅಂತ ಹೊರಟಿರುವಾಗ ಉತ್ತರಾರ್ಧ, ಶ್ಲೋಕದ ಉತ್ತರಾರ್ಧ ಈ ಪೂರ್ವಾರ್ಧಕ್ಕೆ ಹೊಂದಿಕೊಳ್ಳಬೇಕು. ಇದು ಒಂದು ಶ್ಲೋಕ ಅಂತ ಆದ್ಮೇಲೆ ಎರಡು ಪಾದಗಳು ಹೊಂದಿದ್ದ ಮೇಲೆ ಎರಡು ಪಾದಗಳಿಗೆ ಪರಸ್ಪರ ಸಂಬಂಧ ಇರಬೇಕು. ಇಲ್ಲಿ ತ್ರೈಗುಣ್ಯ ವಿಷಯ ತ್ರಿಗುಣಗಳು ಅಂತ ಹೇಳಿದ್ದಾರೆ. ಆಮೇಲೆ ದ್ವಂದ್ವಕ್ಕೆ ಇಳಿದ್ರು. ನಿರ್ದ್ವಂದ್ವ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಹೇಳಿದ್ರು. ನಿಸ್ತ್ರೈಗುಣ್ಯ ಮೂರನ್ನು ಬಿಡು, ನಿರ್ದ್ವಂದ್ವ ಅಂದ್ರೆ ಎರಡನ್ನು ಬಿಟ್ಟು. ಏನ್ ಅರ್ಥ ಏನು ಅಂದ್ರೆ ಅದರ ಕ್ರಮ ಏನು? ನಿಸ್ತ್ರೈಗುಣ್ಯೋ ಭವಾರ್ಜುನ ಕಥಂ ಅಂದ್ರೆ ನಿರ್ದ್ವಂದ್ವ ನಿತ್ಯ ಸತ್ವಸ್ಥ. ಈ ತ್ರಿಗುಣಗಳನ್ನು ಬಿಡೋದು ಹೇಗೆ ಸಾಧ್ಯ? ಮನುಷ್ಯನಾದವನಿಗೆ ಮೂರೂ ಗುಣಗಳನ್ನು ಬಿಡೋದು ಹೇಗೆ ಸಾಧ್ಯ? ಸತ್ವ ರಜಸ್ಸು ತಮಸ್ಸು ಎಲ್ಲರಿಗೂ ಇದ್ದದ್ದು. ಅದು ನಾವು ಯಾವ ಕಾಲದಲ್ಲೂ ಬಿಡೋದು ಸಾಧ್ಯ ಇಲ್ಲ. ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಇವ್ರು ಹೇಳ್ಬಿಟ್ಟು ಮಾತ್ರಕ್ಕೆ ನಾವು ಮೂರು ಗುಣಗಳನ್ನು ಬಿಡೋದಕ್ಕಾಗತ್ತೆಯೇ? ಇದು ಕರ್ಮಯೋಗದ ಪರಿಚ್ಛೇದ ಆದ್ದರಿಂದ ಆ ಕರ್ಮಯೋಗವನ್ನ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ನಿರ್ದ್ವಂದ್ವ ಎರಡನ್ನು ಬಿಟ್ಟು ನಿತ್ಯ ಸತ್ವಸ್ಥ, ಒಂದು ಸತ್ವದಲ್ಲಿ ಇರು. ಮೂರನ್ನೂ ಬಿಡೋದು ನೇರವಾಗಿ ಸಾಧ್ಯ ಇಲ್ಲ. ಸತ್ವವನ್ನು ಬೆಳೆಸ್ಕೋ, ಸತ್ವದಲ್ಲಿ ಇರು. ದ್ವಂದ್ವ ಇನ್ನೆರಡು ರಜಸ್ಸು ತಮಸ್ಸನ್ನು ಬಿಡು. ಇಲ್ಲಿ ನಿರ್ದ್ವಂದ್ವ ನಿತ್ಯ ಸತ್ವಸ್ಥ ಅಂತ ಈ ಗಮಕ. ಅಲ್ಲಿ ನಿಸ್ತ್ರೈಗುಣ್ಯೋ ಭವ ಕಥಂ ಅಂದ್ರೆ ನಿರ್ದ್ವಂದ್ವ ಭೂತ್ವ, ರಜಸ್ಸು ತಮಸ್ಸನ್ನು ಬಿಟ್ಟು. ಅದನ್ನು ಬಿಡೋದು ಹೇಗೆ ಅಂದ್ರೆ ನಿತ್ಯ ಸತ್ವಸ್ಥ. ಸತ್ವವನ್ನೇ ಬೆಳೆಸಿಕೊಂಡ್ರೆ ರಜಸ್ಸು ತಮಸ್ಸು ತಾನಾಗಿ ಹೋಗುತ್ತೆ. ಇದು ಕಾರ್ಯಕಾರಣ ಸಂಬಂಧವನ್ನು ಹೇಳ್ತಾ, ಸಾಧ್ಯ ಸಾಧನವನ್ನು ಹೇಳ್ತಾ ನಿಸ್ತ್ರೈಗುಣ್ಯ ಕಥಂ ನಿರ್ದ್ವಂದ್ವ, ನಿರ್ದ್ವಂದ್ವ ಕಥಂ ನಿತ್ಯ ಸತ್ವಸ್ಥ. ಇದು ಸಂಬಂಧ. ನಿತ್ಯ ಸತ್ವಸ್ಥ ನಿರ್ಯೋಗಕ್ಷೇಮ. ಈ ನಿತ್ಯ ಸತ್ವಸ್ಥಾನೇ ಹೇಗೆ? ನಾವು ಸತ್ವದಲ್ಲೇ ಇರೋದು ಹೇಗೆ? ಸತ್ವ ಅಂದ್ರೆ ತಿಳುವಳಿಕೆ, ಬೆಳಕು, ಶಾಂತಿ. ಈ ಶಾಂತಿ ನೆಮ್ಮದಿ,
ಇವೆಲ್ಲ ಸತ್ವದ ಲಕ್ಷಣಗಳು. ಈ ರಾಗ ಇದು ರಜಸ್ಸು ಅಂದ್ರೆ ಹೆಚ್ಚಿನ ಕೆಲಸ ಮಾಡೋದು, ಎಂಗೇಜ್ಮೆಂಟ್ ಇನ್ ದಿಸ್ ದಟ್ ಆಲ್ ಸಾರ್ಟ್ಸ್ ಆಫ್ ಆಕ್ಟಿವಿಟೀಸ್ ಅಂಡ್ ಪ್ಯಾಷನ್ಸ್, ವೇರಿಯಸ್ ಇನ್ಕ್ಲಿನೇಷನ್ಸ್, ಇವೆಲ್ಲ ರಜಸ್ನಲ್ಲಿ ಸೇರುತ್ತೆ. ಏನೋ ಮಾಡದೆ ಅಲಸಿಕೆಯಿಂದ ಇರೋದು ತಮಸ್ಸಲ್ಲಿ ಸಾರ. ತಿಳ್ಕೊಳ್ಳೋದು ಬೇಡ, ಕೆಲಸವೂ ಬೇಡ, ಎರಡಕ್ಕೂ ವಿರೋಧ ಮಾಡೋದು ತಮಸ್ಸು. ಯಾವುದು ಸತ್ವ ಪ್ರತಿಬಂಧಿ, ರಜೋ ಪ್ರತಿಬಂಧಿ ತಮಃ. ತಮಸ್ಸಿಗೆ ತನ್ನದೇ ಆದ ಗುಣ ಅಂತ ಒಂದಿಲ್ಲ. ಸತ್ವಕ್ಕೆ ಅಡ್ಡಿ ಬರುತ್ತೆ, ರಜಸ್ಸಿಗೆ ಅಡ್ಡಿ ಬರುತ್ತೆ. ಕೆಲಸ ಮಾಡ್ತೀನಿ ಅಂದ್ರೆ ಬೇಡ ಅನ್ನುತ್ತೆ, ತಿಳ್ಕೊಳ್ತೀನಿ ಅಂತಂದ್ರೆ ಬೇಡ ಅಂತ ಇದು ತಮಸ್ಸು. ಇಲ್ಲಿ ಇವು ನಿರ್ದ್ವಂದ್ವ ಅಂದ್ರೆ ರಜಸ್ಸನ್ನು ತಮಸ್ಸನ್ನು ಬಿಟ್ಟು, ರಜಸ್ಸನ್ನು ತಮಸ್ಸನ್ನು ಹೇಗೆ ಬಿಡಬೇಕು ಅಂದ್ರೆ ಸತ್ವವನ್ನು ಬೆಳೆಸ್ಕೋ, ತಿಳುವಳಿಕೆಯನ್ನು ಬೆಳೆಸ್ಕೋ, ನೆಮ್ಮದಿಯಿಂದ ಇರೋದನ್ನು ಬೆಳೆಸ್ಕೋ, ಶಾಂತಿ ಸುಖ ಇದನ್ನು ಬೆಳೆಸ್ಕೋ. ಇದು ಇತ್ತಾನೆ ಬೆಳೆಸ್ಕೊಳ್ಳೋದು ಹೇಗೆ ಅಂದ್ರೆ ನಿರ್ಯೋಗಕ್ಷೇಮ, ಯೋಗಕ್ಷೇಮದ ಚಿಂತೆಯನ್ನು ಬಿಟ್ಟು, ಅಂದ್ರೆ ಇಲ್ಲದನ್ನು ಪಡ್ಕೊಳ್ಳಬೇಕು ಅನ್ನೋದನ್ನಾಗಲಿ, ಇದ್ದುದನ್ನು ಉಳಿಸ್ಕೊಳ್ಳಬೇಕು ಅಂತಲಾಗಲಿ ಬಿಟ್ಟು. ಇಲ್ಲಿ ಯೋಗ ಅಂದ್ರೆ ರಜಸ್ಸು, ಇಲ್ಲದನ್ನು ಪಡ್ಕೊಳ್ಳಬೇಕು ಅಂತನ್ನೋ ಒಂದು ಆಕ್ಟಿವಿಟಿ ಇದೆಯಲ್ಲ, ಇನ್ಕ್ವಿನೇಷನ್, ಇದು ರಜಸ್ಸು. ಇದ್ದದ್ದು ಸದ್ಯ ಹಾಗೆ ಇರಲಿ, ಖರ್ಚು ಮಾಡೋದು ಬೇಡ, ಮೈದರ್ಲಿನೆಸ್ ಅಂಡ್ ಈಗರ್ನೆಸ್ ಟು ಪ್ರಿಸರ್ವ್ ವಾಟ್ ಈಸ್ ದೇ, ಇದು ತಮಸ್ಸು. ನಿರ್ಯೋಗಕ್ಷೇಮ ಅಂದ್ರೆ ಈ ರಜಸ್ಸನ್ನು ತಮಸ್ಸನ್ನು ನಿನ್ನ ಕ್ರಿಯೆಯಲ್ಲಿ ಬಿಟ್ಟು, ನಿನ್ನ ಜೀವನ ನಿರ್ವಹಣೆಯಲ್ಲಿ ಬಿಟ್ಟು. ಅದು ಇಲ್ಲಿ ಶರೀರ ಯಾತ್ರಾ ವಿನಲಭ್ಯೇದ. ಹೀಗೆ ನಾವು ಮಾಡಿದ್ರೆ, ಕೇವಲ ಸತ್ವವನ್ನೇ ಹಿಡಿದುಕೊಂಡ್ರೆ ಈ ಶರೀರ ಯಾತ್ರೆ ಅಂತ ಹೇಗಾಗುತ್ತೆ? ಜೀವನ ಯಾತ್ರೆ ನಾವು ಬದುಕೋದು ಹೇಗೆ, ಶರೀರವನ್ನು ಇಟ್ಕೊಳ್ಳೋದು ಹೇಗೆ ಅಂದ್ರೆ ನಿರ್ಯೋಗಕ್ಷೇಮ. ಅದರ ಯೋಚನೆಯನ್ನು ನೀರು ಬಿಟ್ಟು ಆತ್ಮಾಸ್ತಿ ತವ ಯೋಗಕ್ಷೇಮ ನಿರ್ವಾಹಕರ್ತ ಇತಿ. ಬೇರೆಯವನು ನೋಡ್ಕೊಳ್ತಾನೆ, ನನ್ನ ಯೋಗಕ್ಷೇಮವನ್ನು ಬೇರೆಯವನು ನೋಡ್ಕೊಳ್ತಾನೆ, ನಾನು ನೋಡ್ಕೊಳ್ತಾ ಇಲ್ಲ, ನಾನು ನೋಡ್ಕೊಳ್ಳಬೇಕಾಗಿಲ್ಲ. ಇತಿ ಭಾವನೆಯನ್ನು ನಿರ್ಯೋಗಕ್ಷೇಮ ಆತ್ಮವಾನ್ ಭವ. ಇಲ್ಲಿ ನಿತ್ಯಂ ಸತ್ವೇ ತಿಷ್ಠತಿ ನಿತ್ಯ ಸತ್ವಸ್ಥ ಸರ್ವತ್ರ ಇತಿ ಆತ್ಮವಾನ್ ಪರಮಾತ್ಮವಾನ್ ಸ್ಮೃತಿಮಾನ್ ಇತಿ ಅಂತ ಇವರಾಗಲಿ ಸ್ವಾಮಿಗಳು ಹೇಳ್ತಾರೆ. ಆತ್ಮವಾನ್ ಅಂದ್ರೆ ಪರಮಾತ್ಮ ಇದ್ದಾನೆ, ಅವನು ನೋಡ್ಕೊಳ್ತಾನೆ ಇಲ್ಲ. ನನ್ನ ಪ್ರಯತ್ನ ವಿಶೇಷ ಬೇಕಾಗಿಲ್ಲ. ನಾನು ಸತ್ವದಲ್ಲಿ ಇದ್ರೆ ಯೋಗಕ್ಷೇಮಗಳು ತನ್ನಷ್ಟು ತಾವೇ ಆಗುತ್ತವೆ, ನಮ್ಮ ಪ್ರಯತ್ನ ಇಲ್ಲದೆ ಆಗುತ್ತೆ. ಆದ್ರೆ ರಾಘವೇಂದ್ರ ಸ್ವಾಮಿಗಳ ಅವರ ಗೀತಾ ವಿವೃತಿ ಸ್ವಾರಸ್ಯ ಏನು ಅಂದ್ರೆ, ಎಲ್ಲೆಲ್ಲಿ ಕೂಟ ಶ್ಲೋಕಗಳಿದೆಯೋ ಅಲ್ಲೆಲ್ಲ ಬ್ರಹ್ಮಸೂತ್ರಗಳಿಂದ ಈ ವಾಕ್ಯ ಇಲ್ಲಿ ಸಂಗತವಾಗುತ್ತೆ ಅಂತ ತೋರಿಸ್ತಾರೆ. ಇಲ್ಲಿ ಹೇಳ್ತಾರೆ ಅವರು, ಆತ್ಮೇತಿ ತೋಪಗಚ್ಚಂತಿ ಗ್ರಾಹಯಂತಿ ಚ ಇತಿ ಸೂತ್ರೋಕ್ತ ದಿಶಾ ಮಮ ಸ್ವಾಮಿ ಹರಿಹಿ ಇತಿ ಸ್ಮೃತಿಮಾನಿತಿ ಯಾವತ್. ನನ್ನ ಸ್ವಾಮಿ ಅವನು ಹರಿ ಇದ್ದಾನೆ, ಅವನು ನೋಡ್ಕೊಳ್ತಾನೆ. ಆತ್ಮ ಇತಿ ತು ಉಪಗಚ್ಚಂತಿ ಗ್ರಾಹಯಂತಿ ಚ. ಇಲ್ಲಿ ಆತ್ಮ ಇದು ಮುಖ್ಯವಾದ ಭಾಗ. ಬ್ರಹ್ಮಸೂತ್ರದಲ್ಲಿ 4ನೇ ಅಧ್ಯಾಯದಲ್ಲಿ ಮೊದಲನೇ ಈ ಪಾದವೇ, ಮೊದಲನೇ ಪಾದದಲ್ಲಿ 3ನೇ ಸೂಕ್ತ, 3ನೇ ಸೂತ್ರ ಇದು ಬರುತ್ತೆ. ಇದು 4ನೇ ಬ್ರಹ್ಮಸೂತ್ರಗಳಲ್ಲಿ 4ನೇ ಅಧ್ಯಾಯ ಅಂದ್ರೆ ಉಪಾಸನೆಗೆ ಹೇಳಿದ ಅಧ್ಯಾಯ. ಈ ಉಪಾಸನೆಯ ಅಧ್ಯಾಯದಲ್ಲಿ ಇಲ್ಲಿ ಆತ್ಮವಾನ್ ಅಂತ ಬರುತ್ತೆ. ನಿರ್ಯೋಗಕ್ಷೇಮ ಆತ್ಮವಾನ್. ಆತ್ಮವಾನ್ ಅಂದ್ರೆ ಆತ್ಮನನ್ನ ಪಡ್ಕೊಂಡು, ಆತ್ಮನಲ್ಲಿ ನಿಂತು ಅಂತ ಅರ್ಥ. ಆತ್ಮವಾನ್ ನಿರ್ಯೋಗಕ್ಷೇಮ. ಇಲ್ಲಿ ಆತ್ಮ ಅಂತನ್ನೋ ಮಾತಿಗೆ ಏನರ್ಥ? ಕೆಲವರು ಅರ್ಥ ಮಾಡಿದ್ದಾರೆ, ಆತ್ಮವಾನ್ ಅಂದ್ರೆ ಸ್ಮೃತಿಮಾನ್, ಬೀಯಿಂಗ್ ಮೈಂಡ್ಫುಲ್ ಅಂತ ಅರ್ಥ. ವಲ್ಲಭಾಚಾರ್ಯರು ಇತ್ಯಾದಿಗಳು ಆತ್ಮವಾನ್ ಅಂದ್ರೆ ಸ್ಮೃತಿಮಾನ್ ಇತ್ಯರ್ಥ. ಅಂದ್ರೆ ಎಚ್ಚರವಾಗಿದ್ದು, ಎಲ್ಲಿ ಯಾವ ಹೊತ್ತಲ್ಲಿ ಕಾರ್ಯಾರತ್ತೋ ಅಂತನ್ನೋ ಒಂದು ಭೀತಿ ಇದ್ದು ಎಚ್ಚರದಿಂದ ಇರಬೇಕಾದದ್ದು.
ಅಂದ್ರೆ ಲೈಫ್ ಕನ್ಸಿಸ್ಟ್ ಇನ್ ಬೀಯಿಂಗ್ ಮೈಂಡ್ಫುಲ್ ಆಲ್ ದಿ ಟೈಮ್ ಅಂತ ವಲ್ಲಭಾಚಾರ್ಯರು ಇತ್ಯಾದಿಯಾಗಿ ಹೇಳ್ತಾರೆ. ಶಂಕರಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು ಆತ್ಮವಾನ್ ಅಂದ್ರೆ ಆತ್ಮಾನ್ವೇಷಣ ಪರಃ, ಆತ್ಮನನ್ನೇ ಹುಡುಕದ, ಅನ್ಯಾವಾಚೋ ವಿಮುಂಚಥ, ಬೇರೆ ಎಲ್ಲವನ್ನೂ ಬಿಟ್ಟು ಆತ್ಮಾನ್ವೇಷಣ ಪರ, ಆತ್ಮನನ್ನೇ ಹುಡುಕ್ತಾ ಇರತಕ್ಕಂತಹದ್ದು ಆತ್ಮವಾನ್. ಆದ್ರಿಂದ ತ್ರಿಗುಣಗಳಿಂದ ಬಂದಂತಹ ಸಂಸಾರ ಇವೆಲ್ಲವೂ ಆತ್ಮನಿಗೆ ವಿಲಕ್ಷಣವಾದದ್ದು ಅಂತ ತಿಳ್ಕೊಂಡು ಈ ವಿಲಕ್ಷಣವಾಗಿರತಕ್ಕಂತಹ ಆತ್ಮನನ್ನು ಹುಡುಕದ. ಆ ಮಧ್ವಾಚಾರ್ಯರು ರಾಘವೇಂದ್ರ ಸ್ವಾಮಿಗಳು ಏನರ್ಥ ಹೊರಡಿಸ್ತಾರೆ, ಆತ್ಮ ಅಂದ್ರೆ ಪರಮಾತ್ಮ, ಆತ್ಮವಾನ್ ಅಂದ್ರೆ ಪರಮಾತ್ಮನಲ್ಲಿ ನಿನ್ನ ಭಾರವನ್ನೆಲ್ಲ ಬಿಟ್ಟು ಅವನು ನೋಡ್ಕೊಳ್ತಾನೆ ಅಂತನ್ನೋ ದೃಷ್ಟಿಯನ್ನು ಇಟ್ಟು ಮಮ ಸ್ವಾಮಿ ಹರಿಹಿ ಯೋಗಕ್ಷೇಮ ನಿರ್ವಾಹಕ, ನನ್ನ ಯೋಗಕ್ಷೇಮವನ್ನು ಅವನು ನೋಡಿಕೊಳ್ತಾನೆ ಅಂತನ್ನೋದ್ರಿಂದ ನಿರ್ಯೋಗಕ್ಷೇಮ ಭವ, ಅನಂತ ಕಡೆಗೆ ತ್ರೈಗುಣ್ಯ ಭವ ಅಂತನ್ನೋ ತ್ರೈಗುಣ್ಯ ವಿಷಯ ಭವ. ಇಲ್ಲಿ ಈ ಸೂತ್ರ ಏನು ಹೇಳುತ್ತೆ, ಉಪಾಸನೆ ಮಾಡುವಾಗ ಆತ್ಮ ಇತಿ ತು ಉಪಗಚ್ಚಂತಿ ಗ್ರಾಹಯಂತಿ ಚ. ಉಪನಿಷತ್ತುಗಳು ವೇದಾಂತದಲ್ಲಿ ಈ ಉಪಾಸನೆಯನ್ನು ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದೆ ಅಂದ್ರೆ, ಈ ಸೂತ್ರ ಹೇಳುತ್ತೆ ಆತ್ಮ ಇದಿದು, ಆತ್ಮ ಅಂತ ತಿಳ್ಕೊಳ್ಳಬೇಕು, ಉಪಗಚ್ಚಂತಿ ಹೀಗೆ ಸ್ವೀಕಾರ ಮಾಡುತ್ತೆ, ಒಪ್ಪುತ್ತವೆ. ಎಲ್ಲಾ ಉಪನಿಷತ್ತುಗಳು ಕೂಡ ಉಪಾಸ್ಯನಾದವನ ಆತ್ಮ ಇದಿದು ಉಪಗಚ್ಚಂತಿ ಗ್ರಾಹಯಂತಿ ಚ, ಆತ್ಮನನ್ನೇ ಉಪಾಸನೆ ಮಾಡಬೇಕು ಅಂತ ತಿಳಿಸುತ್ತೆ. ಇದು ಸೂತ್ರ. ಇದಕ್ಕೆ ಒಂದು ಪೂರ್ವಪಕ್ಷ ಏನು, ಸಂಶಯ ಏನು? ಉಪಾಸನೆ ಮಾಡಬೇಕಾದದ್ದು ಅಂತ ನಮಗೆ ಗೊತ್ತು. ಉಪಾಸನೆ ಮಾಡಬೇಕಾದ್ರೆ ಒಂದು ದ್ವೈಧ ಇದೆ, ಎರಡು ಡ್ಯುಯಾಲಿಟಿ ಇರುತ್ತೆ. ಏನು ಡ್ಯುಯಾಲಿಟಿ ಏನು? ಮೂರು ಇರುತ್ತೆ. ಒಂದು ಉಪಾಸಕ, ಇನ್ನೊಂದು ಉಪಾಸ್ಯ. ಯಾರು ಉಪಾಸನೆಗೊಳ್ತಾನೋ ಅವನು ಉಪಾಸ್ಯ, ಯಾರು ಉಪಾಸನೆಯನ್ನು ಮಾಡ್ತಾನೋ ಅವನು ಉಪಾಸಕ. ಈ ಉಪಾಸಕ ಉಪಾಸ್ಯ ಇಬ್ಬರ ಸಂಬಂಧ ಉಪಾಸನಾ ಅಂದ್ರೆ ಮೋಡ್ ಆಫ್ ವರ್ಷಿಪ್. ದಿ ಆಬ್ಜೆಕ್ಟ್ ವರ್ಷಿಪ್, ದಿ ಪರ್ಸನ್ ಹೂ ವರ್ಷಿಪ್ಸ್ ಅಂಡ್ ದಿ ಮೋಡ್ ಆಫ್ ವರ್ಷಿಪ್, ಇದು ಮೂರಿದೆ. ಈ ಸಂಶಯ ಏನು? ಉಪಾಸನೆ ಮಾಡುವಾಗ ಈ ಉಪಾಸ್ಯನಾದವನು ಉಪಾಸಕರಿಗಿಂತ ತೀರ ಭಿನ್ನನಾದವನು ಅಂತ ಮಾಡಬೇಕು ಅಂತ ಪೂರ್ವಪಕ್ಷ ಹೇಳುತ್ತೆ. ನೀನು ಹೇಳುತ್ತೆ, ಯಹ ಶಾಸ್ತ್ರೋಕ್ತ ವಿಶೇಷಣ ಪರಮಾತ್ಮ ಸ ಕಿಂ ಅಹಂ ಇತಿ ಗ್ರಹೀತವ್ಯ ಕಿಂ ವಾ ಮದನ್ಯ ಇತ್ಯೇತದ್ ವಿಚಾರಯಂತಿ. ಇಲ್ಲಿ ಏನು ವಿಚಾರ ಮಾಡ್ತಾ ಇದ್ದೀವಿ ಈ ಸೂತ್ರದಲ್ಲಿ ಅಂತಂದ್ರೆ, ಶಾಸ್ತ್ರದಲ್ಲಿ ಬ್ರಹ್ಮನಿಗೆ ಕೆಲವು ಲಕ್ಷಣಗಳನ್ನು ಹೇಳಿದೆ. ಅದ್ರೇಶ್ಯಮಗ್ರಾಹ್ಯಮಗೋಚರಂ ಇತ್ಯಾದಿಯಾಗಿ, ಅಥವಾ ಅವನಿಗೆ ಯಾವ ವರ್ಣ ಇಲ್ಲ, ರೂಪ ಇಲ್ಲ, ಇದಿಲ್ಲ, ಅದಿಲ್ಲ ಅಂತಲಾಗಲಿ. ಯಚ್ಚಕ್ಷುಷಾರ ಪಶ್ಯತಿ, ಯಾವುದು ಕಣ್ಣಿಂದ ನೋಡ್ಲಾರವೋ, ಯಾವುದು ಇಲ್ಲದೇ ಇದ್ರೆ ಕಣ್ಣು ನೋಡ್ಲಾರದೋ ಇದನ್ನ ಯಚ್ಚಕ್ಷುಷಾರ ಪಶ್ಯತಿ, ಏನ ಚಕ್ಷುಂಷಿ ಪಶ್ಯತಿ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸನೆ. ಜನ ಉಪಾಸನೆ ಮಾಡೋದು ದೇವರಲ್ಲ, ಯಾವುದರಿಂದ ಉಪಾಸನೆ ಸಾಧ್ಯವೇ ಆಗಲ್ವೋ ಅದು ದೇವರು ಇತ್ಯಾದಿ. ಹೀಗೆ ಶಾಸ್ತ್ರೋಕ್ತ ವಿಶೇಷಣ ಪರಮಾತ್ಮ, ಹೀಗೆ ಉಪನಿಷತ್ತಿನಲ್ಲಿ ಪರಮಾತ್ಮನನ್ನು ಹೇಳುತ್ತಲ್ಲ. ಸಹ ಕಿಂ ಅಹಂ ಇತಿ ಗ್ರಹೀತವ್ಯ, ನಾನೇ ಅದು ಅಂತ ಉಪಾಸನೆ ಮಾಡತಕ್ಕದ್ದು. ಕಿಂವಾ ಮದನ್ಯ, ನನ್ನಿಂದ ಬೇರೆಯಾದವನು, ಉಪಾಸಕನಿಗಿಂತ ಭಿನ್ನನಾದವನು ಅಂತ ಉಪಾಸನೆ ಮಾಡಬೇಕು. ಇತಿ ವಿಚಾರ. ಇಲ್ಲಿ ವಿಚಾರ ಮಾಡೋದು ಇಲ್ಲಿ. ಕಥಂ ಪುನಃ ಆತ್ಮಶಬ್ದೇ ಪ್ರತ್ಯಗಾತ್ಮ ವಿಷಯೇ ಶ್ರೂಯಮಾಣೆ ಸಂಶಯ ಇತಿ ಅಯಂ ಆತ್ಮಶಬ್ದೋ ಮುಖ್ಯ ಶಕ್ಯತೆ ಅಭ್ಯುಪಗಂತು. ಇಲ್ಲಿ ಇನ್ನೂ ಒಂದು ಸಂಶಯ ಬರುತ್ತೆ. ಉಪಾಸನೆಯ ಭಾಗವಾದದ್ದರಿಂದ ಉಪಾಸ್ಯನಾದವು ನಮಗಿಂತ ಬೇರೆಯಾದವರನ್ನು ಉಪಾಸನೆ ಮಾಡಬೇಕಾದದ್ದು ಸಾಧು.
ನನ್ನನ್ನೇ ನಾನು ಉಪಾಸನೆ ಮಾಡಿಕೊಂಡ್ರೆ ಯೋಗಕ್ಷೇಮ ಎಲ್ಲಿ ಬರುತ್ತೆ ಅಂದ್ರೆ ನಾನು ಇಲ್ಲದೆ ಇದ್ದದ್ದನ್ನು ಎಲ್ಲಿ ಪಡ್ಕೊಳ್ಳೋದಕ್ಕಾಗುತ್ತೆ? ನನ್ನನ್ನೇ ನಾನು ಉಪಾಸನೆ ಮಾಡಿಕೊಂಡು ಸಾಧ್ಯ ಇಲ್ಲ. ಮತ್ತೆ ಈ ಆತ್ಮ ಅಂತನ್ನೋ ಮಾತನ್ನು ಕೂಡ ಯಾವ ಅರ್ಥದಲ್ಲಿ ತಗೊಂಡಿದ್ದೀರಿ? ಆತ್ಮ ಅಂತನ್ನೋ ಮಾತಿಗೆ ಅನೇಕ ಅರ್ಥಗಳಿದೆ. ಆತ್ಮ ಅಂತಂದ್ರೆ ದೇಹ ಆಗುತ್ತೆ, ಮನಸ್ಸಾಗುತ್ತೆ, ಇತ್ಯಾದಿ ಏನೇನೋ ಆಗುತ್ತೆ. ಇಲ್ಲಿ ಆತ್ಮ ಅಂದ್ರೆ ಜೀವ ಅಂತ ಅರ್ಥದಲ್ಲಿ ತಗೊಂಡಿದ್ದೀರಾ, ಅಥವಾ ಪ್ರತ್ಯೇಕ ಆತ್ಮ ಜೀವನ ಒಳಗಿರತಕ್ಕಂಥ ಆತ್ಮ ಅಂತ ತಗೊಂಡಿದ್ದೀರಾ? ಯಾವ ಅರ್ಥದಲ್ಲಿ ತಗೊಂಡಿದ್ದೀರಿ? ಹೀಗೆ ಸಂಶಯಗಳೆಲ್ಲ ಬರುತ್ತೆ. ಗೌಣ ಅಯಂ ನಭ್ಯುಪಗಂತವ್ಯ ಇದು ಮನ್ಯತೆ. ಗೌಣವಾಗಿ ಅಹಂ ಗಚ್ಚಾಮಿ ಅಂತ ಹೇಳ್ತೀವಿ. ನನ್ನ ಆತ್ಮನಿಗೆ ತುಂಬಾ ಸಂಕೋಚವಾಗಿದೆ, ಖೇದವಾಗಿದೆ, ಮಮ ಆತ್ಮ ಖಿದ್ಯತೆ ಅಂತ ಮಾತು ಉಪಯೋಗಿಸ್ತೀವಿ. ಆತ್ಮನಿಗೆ ದುಃಖವಾಗಿದೆ ಅಂದ್ರೆ ಮಮ ಆತ್ಮ ಖಿದ್ಯತೆ. ಇನ್ನು ಕೆಲವು ಸಾರ್ತಿ ಪ್ರಯೋಗದಲ್ಲಿ ಅಂದ್ರೆ ಇಡಿಯೋಮ್ಯಾಟಿಕ್ ಯೂಸೇಜ್, ಅದರಲ್ಲಿ ನಾನು ಅಂತ ಸಂಸ್ಕೃತದಲ್ಲಿ ಬರೋಲ್ಲ. ಅಯಂ ಆತ್ಮ ಅಂತ ಹೇಳಿ ಈ ನಾನು ಅಂತನ್ನೋದಕ್ಕೆ ಅಹಂ ಅಂತನ್ನೋ ಪದವನ್ನ ಬಳಸೋದಕ್ಕೆ ಸ್ವಲ್ಪ ಸಂಕೋಚ ಪಟ್ಕೊಂಡು ಅಯಂ ಆತ್ಮ, ಅಯಂ ಜನ, ನಾಟಕದಲ್ಲೂ ಕೂಡ ಇವೆಲ್ಲ ಬಂತು. ಈ ಜನ ಅದು ನಾನು ಅಂತ ಹೇಳಿದ, ನಾನು ಅಂತ ಹೋಗಿ ಹೇಳಿಕೊಳ್ಳಬೇಕಾದ್ರೆ ಅಯಂ ಜನ, ಈ ದಾಸ ಅಂತ ಶ್ರೀವೈಷ್ಣವರು ಹೇಳ್ತಾ ಇರಲ್ಲ, ಈ ದಾಸ ಅಂದ್ರೆ ಏನು? ಇಲ್ಲಿ ಆತ್ಮ ಅಂತಂದ್ರೆ ಈ ಜೀವನದ ಕುರಿತು ಹೇಳೋದು ಇವೆಲ್ಲ ಮಾತುಗಳು. ಅಯಂ ಜನ ಅಂತಾಗ್ಲಿ ಅಥವಾ ಖಿದ್ಯತೆ ಆತ್ಮ ಅಂತ ಹೇಳಬೇಕಾದ್ರೆ ಜೀವ ಅಂತ ಹೇಳೋದು. ಇಲ್ಲಿ ಪೂರ್ವಪಕ್ಷದವರು ಹೇಳ್ತಾರೆ ಆತ್ಮೇತಿ ತೂಪಗಚ್ಚಂತಿ ಅಂತನ್ನೋ ಮಾತಿಗೆ ಏನರ್ಥ? ಜೀವನನ್ನೇ ಉಪಾಸನೆ ಮಾಡತಕ್ಕದ್ದು ಅಂತ ಅರ್ಥ. ಜೀವೋಪಾಸನೆಯನ್ನು ಮಾಡತಕ್ಕದ್ದು ಅಂತ ಅರ್ಥ. ಅದಕ್ಕೆ ಆಚಾರ್ಯರು ಹೇಳ್ತಾರೆ ಇದು ಗೌಣ ಅರ್ಥ. ಗೌಣ ಅಂದ್ರೆ ಮುಖ್ಯವಲ್ಲದ ಅರ್ಥ. ಮುಖ್ಯ ವೃತ್ತಿಯಿಂದ ನಾಹಂ ಇತಿ ಗ್ರಾಹ್ಯ ನಹಿ ಅಪಹತ ಪಾತ್ಮತ್ವಾದಿ ಗುಣೋ ವಿಪರೀತ ಗುಣತ್ವೇನ ಶಕ್ಯತೆ ಗೃಹೀತು ಇತ್ಯಾದಿಯಾಗಿ ಹೇಳ್ಕೊಂಡು ಬರ್ತಾರೆ. ಇಲ್ಲಿ ಆತ್ಮ ಇತಿತು ಉಪಾಸಿತವ್ಯ ಅಂತ ನಾವು ಮಾತಿಗೆ ಏನರ್ಥ? ಈ ಆತ್ಮನ ಒಳಗೆ ಇನ್ನೊಬ್ಬ ಇದ್ದಾನಲ್ಲ ಅಂದ್ರೆ ಜೀವನ ಒಳಗೆ ಅವನೆಲ್ಲ ಉಪಾಸನೆ ಮಾಡತಕ್ಕದ್ದು. ಅಂದ್ರೆ ಈ ಪರಮಾತ್ಮ ಬೇರೆ ಎಲ್ಲೋ ಇದ್ದಾನೆ ಅಂತ ಉಪಾಸನೆ ಮಾಡತಕ್ಕದ್ದಲ್ಲ, ನನ್ನ ಒಳಗೆ ಇದ್ದಾನೆ ಅಂತ ಉಪಾಸನೆ ಮಾಡತಕ್ಕದ್ದು. ಇದು ಈ ಸೂತ್ರದ ಅರ್ಥ ಅಂತ ಹೇಳ್ತಾರೆ ಆಚಾರ್ಯರು. ಉಪನಿಷತ್ತಿನಲ್ಲಿ ಬರುವ ಮಾತನ್ನು ಕೋಟ್ ಮಾಡ್ತಾರೆ. ಆತ್ಮಾಂತರ, ಆತ್ಮನ ಒಳಗಿದ್ದಾರೆ ಯಾರು? ಯೋ ಆತ್ಮ ಅನ್ಯ, ಯೋ ಆತ್ಮ ಅನ್ಯ, ಆತ್ಮ ಅಂತರ. ಯಾರ ಆತ್ಮನಿಗಿಂತ ಬೇರೆ, ಅದರ ಆತ್ಮನ ಜೀವನಿಗಿಂತ ಬೇರೆಯಾಗಿ ಅವರ ಒಳಗಿದ್ದು ಎಂ ಆತ್ಮ ನ ವಿದ್ಯೆ, ಯಾವನ್ನು ನಾವು ತಿಳಿಯಲಾರವೋ, ಯಾವುದು ಎಲ್ಲವನ್ನೂ ತಿಳ್ಕೊಳ್ತಾರೋ ಸ ಆತ್ಮ ಅಂತರ್ಯಾಮಿ ಅಮೃತ. ಅಂತರ್ಯಾಮಿಯಾದವನು ಆತ್ಮ. ಆತ್ಮ ಅಂದ್ರೆ ಅಂತರ್ಯಾಮಿ ಅಂತನ್ನೋ ಅರ್ಥದಲ್ಲಿ. ಆದ್ರಿಂದ ಜೀವನೇ ಉಪಾಸಕ. ಉಪಾಸ್ಯ ಯಾರು? ಜೀವ ಉಪಾಸ್ಯನಾಗಲಾರ, ಜೀವನಲ್ಲಿರತಕ್ಕಂಥ ಅಂತರ್ಯಾಮಿ ಉಪಾಸ್ಯ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಎಲ್ಲಿಯೋ ಬೇರೆ ಇದ್ದಾರೆ ಅಂತ ಉಪಾಸನೆ ಮಾಡಬಾರದು. ಇಲ್ಲಿ ಅಹಂಗ್ರಹೋಪಾಸನೆ ನನ್ನಲ್ಲಿಯೇ ಇದ್ದಾನವನು. ಹೃದ್ದೇಶೇ ಅರ್ಜುನ ತಿಷ್ಠತಿ ಅಂತನ್ನೋದು ಇಲ್ಲಿ. ಆದ್ದರಿಂದ ಏವಂ ಪ್ರಾಪ್ತೆ ಬ್ರೂಮಃ ಹೇಳ್ತಾರೆ. ಆತ್ಮ ಇತ್ಯೇವ ಪರಮೇಶ್ವರ ಪ್ರತಿಪತ್ತವ್ಯ ತದಾ ಹಿ ಪರಮೇಶ್ವರ ಪ್ರಕ್ರಿಯಾಯಾಂ ಜಾಬಾಲ ಆತ್ಮತ್ವೇನೈವ ಏತಂ ಉಪಗಚ್ಚಂತಿ. ಏಷತೆ ಆತ್ಮ ಅಂತರ್ಯಾಮ್ಯಮೃತಃ, ಏಷತೆ ಆತ್ಮ ಸರ್ವಾಂತರಃ, ತತ್ ಸತ್ಯಂ ಸ ಆತ್ಮ ತತ್ವಮಸಿ. ಶ್ವೇತಕೆ ಈ ಮಾತುಗಳಲ್ಲೆಲ್ಲ ಆತ್ಮ ಅಂದ್ರೆ ಪರಮಾತ್ಮನನ್ನೇ ಹೇಳ್ತಾ ಇರೋದು. ಎಲ್ಲಿ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು? ಆತ್ಮ ಈತಿತು, ನಮ್ಮ ಒಳಗೆ ಇದ್ದಾನೆ ಅಂತ ಉಪಾಸನೆ ಮಾಡತಕ್ಕದ್ದು. ಇದು ನಮ್ಮ ಒಳಗೆ ಉಪಾಸನೆ, ನಮ್ಮ ಒಳಗೆ ಇದ್ದಾನೆ ಅಂತ ಉಪಾಸನೆ ಮಾಡಬೇಕಾದದ್ದು ಪ್ರತೀಕ ಅಂತಲೂ ಅಲ್ಲ. ಹೇಳ್ತಾರೆ ಯದುಕ್ತಂ ಪ್ರತೀಕ ದರ್ಶನವಿದಂ ವಿಷ್ಣು ಪ್ರತಿಮಾನ್ಯಾಯೇನ ಭವಿಷ್ಯತೀತಿ ತದಯುಕ್ತಂ ಗೌಣತ್ವ ಪ್ರಸಂಗಾತ್.
ನಾವು ಶಾಲಿಗ್ರಾಮವನ್ನು ಪೂಜೆ ಮಾಡುವಾಗ ವಿಷ್ಣು ಅಂತ ಪೂಜೆ ಮಾಡ್ತೀವಿ. ಹೀಗೆ ಆತ್ಮನನ್ನ ಪೂಜೆ ಮಾಡಬೇಕು, ಉಪಾಸನೆ ಮಾಡ್ತಕ್ಕದ್ದು ಅಂದ್ರೆ ಅಲ್ಲ ಅಂತ ಹೇಳ್ತಾರೆ. ವಿಷ್ಣು ಪ್ರತಿಮಾನ್ಯಾಯೇನ, ವಿಷ್ಣುವಿನ ಪ್ರತಿಮೆಯನ್ನು ಇಟ್ಟುಕೊಂಡು ಇಲ್ಲಿ ವಿಷ್ಣು ಇದ್ದಾನೆ. ಅಲ್ಲಿ ಒಂದು ಏನು ನಾವು ಗಮನಿಸಬೇಕು ಅಂದ್ರೆ, ಶಂಕರಾಚಾರ್ಯರು ಈ ಸೂತ್ರ ಭಾಷ್ಯದಲ್ಲಿ ಅವರು ದೇವರ ಪೂಜೆ ಅಂತ ವಿಷ್ಣುವನ್ನೇ ಹೇಳಿದರು. ಅವರು ಬೇರೆ ಯಾವ ದೇವತೆಯ ಲಿಂಗವನ್ನಂತೂ ಹೆಸರು ಹೇಳಿಲ್ಲ ಅವರು. ಆದ್ರಿಂದ ಶಂಕರಾಚಾರ್ಯರು ವೈಷ್ಣವ ಒಂದು ಛಲ ಹೆಚ್ಚಾಗಿದ್ದಾರೆ. ಎಲ್ಲೆಲ್ಲಿ ಹೇಳಬೇಕಾದ್ರೆ ಯಥಾ ಶಾಲಗ್ರಾಮಿ ವಿಷ್ಣು, ಇಲ್ಲೂ ಅಷ್ಟೇ ವಿಷ್ಣು ಪ್ರತಿಮಾನ್ಯಾಯೇನ. ಅವ್ರಿಗೆ ಗೊತ್ತಿದ್ದದ್ದು ವಿಷ್ಣು ಪೂಜೆ ಒಂದೇ. ಇದು ಶಿವನ ಪೂಜೆ ಆಮೇಲೆ ಯಾವಾಗಲೂ ಒಂದು ಸೇರ್ಕೊಂಡಿದ್ದು. ಇಲ್ಲಿ ಆಚಾರ್ಯರ ಕಾಲಕ್ಕೆ ವಿಷ್ಣು ಪೂಜೆ ಒಂದೇ ಇದ್ದದ್ದು. ಇಲ್ಲಿ ಸೆಕೆಂಡರಿ. ಇಲ್ಲಿ ತದಯುಕ್ತಂ ಗೌಣತ್ವ ಪ್ರಸಂಗ. ಅದು ಇಲ್ಲಿ ಆತ್ಮ ಅಂತನ್ನೋ ಮಾತಿಗೆ ನೀವು ಗೌಣವಾದ ಅರ್ಥವನ್ನು ಹೇಳಬೇಕಾಗುತ್ತೆ. ಅಲ್ಲಿ ಶಾಲಿಗ್ರಾಮದಲ್ಲಿ ವಾಸ್ತವವಾಗಿ ವಿಷ್ಣು ವಿಶೇಷವಾಗಿ ಇಲ್ಲ, ಎಲ್ಲ ಕಡೆಯೂ ಇದ್ದಾನೆ, ಶಾಲಿಗ್ರಾಮದಲ್ಲಿಯೂ ಇದ್ದಾನೆ. ನಮ್ಮ ಪೂಜೆಯ ಸಲುವಾಗಿ ಶಾಲಿಗ್ರಾಮವನ್ನು ಇಟ್ಕೊಳ್ತೀವಿ, ಅಲ್ಲಿ ವಿಶೇಷ ಸಾನ್ನಿಧ್ಯ ಅಂತ ನಾವು ಕಲ್ಪಿಸ್ಕೊಳ್ತೀವಿ. ಹಾಗೆ ನಮ್ಮಲ್ಲಿ ಪರಮಾತ್ಮ ಇದ್ದಾನೆ ಅಂತ ಅರ್ಥವಲ್ಲ. ಯತ್ರ ಹಿ ಪ್ರತೀಕ ದೃಷ್ಟಿರಭಿಪ್ರೇಯತೆ ಸಕೃದೇವ ತತ್ರ ವಚನಂ ಭವತಿ ಮನೋ ಬ್ರಹ್ಮ ಆದಿತ್ಯೋ ಬ್ರಹ್ಮ. ಹೀಗೆ ಹಂತ ಹಂತವಾಗಿ ಉಪಾಸನೆ ಮಾಡಬೇಕಾದ್ರೆ ಅನ್ನಂ ಬ್ರಹ್ಮೇತಿ ಬೀಜಾನಾಥ್ ಅಂತ ಹೇಳ್ತಾರೆ. ಅನ್ನವನ್ನು ಬ್ರಹ್ಮ ಅಂತ ತಿಳ್ಕೋ, ಅನಂತರದಲ್ಲಿ ಪ್ರಾಣವನ್ನು ಬ್ರಹ್ಮ. ಹಾಗೂ ಅರ್ಥವಲ್ಲ. ಇಲ್ಲಿ ಏನು ಅಂದ್ರೆ ಆತ್ಮನಲ್ಲೇ ಅವನು ಪರಮಾತ್ಮ ಇದ್ದಾನೆ, ಪರಮಾತ್ಮ ಇಲ್ಲದೆ ಆತ್ಮ ಅಂತ ಇಲ್ಲ ಅಂತನ್ನೋ ಅರ್ಥದಲ್ಲಿ ಆತ್ಮ ಇತಿ ತು ಉಪಗಚ್ಚಂತಿ. ಇಲ್ಲಿ ಯಾತಕ್ಕಿದು ಸ್ವಾರಸ್ಯ ಅಂದ್ರೆ ಮುಂದೆ ಹೇಳ್ತಾರೆ, ಪ್ರತ್ಯಕ್ಷಾದ್ಯಭಾವೇ ಶ್ರುತೇರತ್ಯಭಾವ ಪ್ರಸಂಗ ಇತಿ ಚೇತ್ ನ ದೃಷ್ಟತ್ವಾತ್. ಆದ್ರೆ ವೇದಗಳು ಅಗ್ನಿಯಲ್ಲಿ ನೀವು ಉಪಾಸನೆ ಮಾಡಿ, ಅಗ್ನಿಯನ್ನು ಉಪಾಸನೆ ಮಾಡಿ, ಯಜ್ಞವನ್ನು ಮಾಡಿ ಇತ್ಯಾದಿಯಾಗೆಲ್ಲ ಹೇಳುತ್ತಲ್ಲ ಅಂತನ್ನೋದನ್ನ ಆಚಾರ್ಯ ಇಲ್ಲಿ ಆತ್ಮ ಇತಿತು ಗ್ರಾಹಯಂತಿ ಅಂತನ್ನೋ ಮಾತಿಗೆ ಅರ್ಥ ಏನಾಗುತ್ತೆ? ವೇದದಲ್ಲಿ ಬೇರೆ ಯಜ್ಞಯಾಗಾದಿಗಳು ಬೇರೆ ಬೇರೆ ಉಪಾಸನೆಗಳನ್ನ ಹೇಳಿದೆಯಲ್ಲ ಅಂದ್ರೆ ಆಚಾರ್ಯರು ಹೇಳ್ತಾರೆ, ಪ್ರತ್ಯಕ್ಷಾದ್ಯ ಭಾವೇ ಶ್ರುತೇರಪಿ ಅಭಾವ ಪ್ರಸಂಗ ಇತಿ ಚೇತ್. ನೀವು ಇದನ್ನು ಹೇಳೋ ಹಾಗಿದ್ರೆ ಶ್ರುತಿಗೇನು ಬೆಲೆಯೇ ಇಲ್ಲದೆ ಹೋಯ್ತಲ್ಲ, ವೇದಗಳ ಮಾತಿಗೆ ಬೆಲೆಯೇ ಇಲ್ಲದೆ ಹೋಯ್ತಲ್ಲ ಅಂದ್ರೆ ನೈಷದೋಷ. ವೇದಗಳಿಗೆ ಬೆಲೆ ಇಲ್ಲ ಅಂತ ಅನ್ನೋದೇನು ದೋಷ ಅಲ್ಲ. ಬೆಲೆ ಇಲ್ಲದೆ ಇದ್ರೆ ಹೋಗಲಿ ವೇದಕ್ಕೆ. ಎಷ್ಟು ಧೈರ್ಯವಾಗಿ ಹೇಳ್ತಾರೆ ನೋಡಿ, ಶ್ರುತೇಹೇ ಅಪ್ಯಭಾವ ಪ್ರಸಂಗ ಇತಿ ಚೇತ್ ನ ದೃಷ್ಟತ್ವಾತ್ ಅತ್ರ ಪಿತಾ ಪಿತಾ ಭವತಿ ಬೃಹದಾರಣ್ಯಕದಲ್ಲಿ ಇತ್ಯುಪಕ್ರಮ್ಯ ವೇದ ಅವೇದಾಃ ಇತಿ ವಚನಾತ್ ಇಷ್ಯತೆ ಅಸ್ಮಾಭಿಃ ಶ್ರುತೇರಪ್ಯಭಾವ ಪ್ರಬೋಧೆ. ಬೃಹದಾರಣ್ಯಕದಲ್ಲೇ ಹೇಳಿದೆ, ಒಂದು ಸಾರ್ತಿ ಅವನಿಗೆ ಜ್ಞಾನ ಬಂದ ಮೇಲೆ ವೇದಾಹ ಅವೇದಾಹ, ವೇದಗಳೇ ಅಲ್ಲ, ವೇದಗಳ ಪ್ರಮಾಣವೇ ಅಲ್ಲ. ವೇದಾಹ ವೇದಾಹ ಇತಿ ವಚನಾತ್, ಈ ಮಾತಿರೋದ್ರಿಂದ ಇಷ್ಯತೇವ ಅಸ್ಮಾಭಿಃ, ನಮಗೆ ತುಂಬಾ ಇಷ್ಟವಾದದ್ದೇ ಈ ಮಾತು. ಏನು? ಶ್ರುತೇಹೇ ಅಪಿ ಅಭಾವ, ವೇದದ ಪ್ರಾಮಾಣ್ಯ ಹೊರಟೋಗೋದೇ ನಮಗೆ ತುಂಬಾ ಬೇಕಾದದ್ದು. ಯಾವಾಗ ಪ್ರಬೋಧೆ, ಆ ಜ್ಞಾನ ಬಂದ ಮೇಲೆ ಈ ವೇದ ಕಟ್ಕೊಂಡು ಏನ್ ಮಾಡ್ಬೇಕು ನಾವು? ವೇದ ಹೋಗಲಿ ಅಂತನ್ನೋದಕ್ಕಾಗಿ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಕೃಷ್ಣ ಹೇಳಿದ್ದು. ಈ ಸಂಗತಿಯನ್ನು ರಾಘವೇಂದ್ರ ಸ್ವಾಮಿಗಳು ಸ್ಪಷ್ಟವಾಗಿ ಹೇಳಿಲ್ಲ, ಬಟ್ ಇದನ್ನು ಹೇಳುವಾಗ ಅವ್ರ ಮಾಸದಲ್ಲಿ ಇತ್ತು ಇದು. ಇಲ್ಲಿ ಶಂಕರಾಚಾರ್ಯರು ಆ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತನ್ನೋದಕ್ಕೆ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ, ಶಂಕರಾಚಾರ್ಯರು ಕೊಟ್ಟಿದ್ದಾರೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತನ್ನೋದಕ್ಕೆ ಆಚಾರ್ಯ ಗೀತಾ ಭಾಷ್ಯದಲ್ಲೇ ಕೊಟ್ಟಿಲ್ಲ, ಇಲ್ಲಿ ಅದಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದು ಬ್ರಹ್ಮಸೂತ್ರ ಭಾಷ್ಯ 4ನೇ ಅಧ್ಯಾಯ 1ನೇ ಪಾದ 3ನೇ ಸೂತ್ರ, ಟುವರ್ಡ್ಸ್ ದಿ ಎಂಡ್.
ಅಂದ್ರೆ ಇದರ ಏನು ಇದರ ಕಾಂಟೆಕ್ಸ್ಟ್ ಏನು, ನಾವು ಕರ್ಮಯೋಗ ಅಂತ ಹೇಳಿದ್ರು ಕೂಡ ವೇದದಲ್ಲಿ ಹೇಳಿರೋ ಕರ್ಮಗಳನ್ನು ಹೇಳ್ತಾ ಇಲ್ಲ. ಇದೇ ಕರ್ಮಯೋಗ ಬೇರೆ. ಅಲ್ಲಿ ಕರ್ಮ ಅಂತ ಅನ್ನೋ ಮಾತಿಗೆ ಕೇವಲ ಶ್ರುತಿ ವಿಹಿತವಾದದ್ದು ಕರ್ಮ. ಯಜ್ಞಯಾಗಾದಿಗಳು, ವ್ರತ, ಪುರಶ್ಚರಣ, ಪೂಜೆ ಇಂಥದ್ರಲ್ಲಿ ಮಾತ್ರ ಅದು ಕರ್ಮ ಅಂತ ಹೇಳಿರೋದು. ಭಗವದ್ಗೀತೆಯಲ್ಲಿ ನಿಲ್ಲೋದು ಕೂಡೋದು ಎಲ್ಲ ಕರ್ಮವೇ. ಯದಸ್ನಾದಿ ಯಜ್ಜುಹೋಷಿ ಏನೇನು ಮಾಡಿದ್ರೂ ಕರ್ಮವೇ ಅದು. ಸೊ ಕರ್ಮ ಅಂತ ಅನ್ನೋ ಮಾತಿಗೆ ಒಂದು ವೈಡರ್ ಕಾನೋಟೇಷನ್ ಕೊಡ್ತಾರೆ. ವೇದದ ಕರ್ಮವನ್ನು ಇಲ್ಲಿ ಹೇಳ್ತಾ ಇಲ್ಲ ನಾವು. ಯಜ್ಞಯಾಗಾದಿಗಳು ಕರ್ಮಯೋಗ ಅಲ್ಲ. ಕರ್ಮಯೋಗ ಅಂತನ್ನೋ ಮಾತಿಗೆ ಕರ್ಮಣಿ ಉಪಾಯ, ಕರ್ಮದಲ್ಲಿ ಉಪಾಯ. ಅದನ್ನು ಹೇಳೋದಕ್ಕಾಗಿ ವೇದವನ್ನು ಒಂದು ಸ್ವಲ್ಪ ನಿಂದನೆ ಮಾಡಿದಾಗ ತೋರಿಸಿದ್ದಾರೆ.